वदं ध्याये सर्वविघ्नोपशान्तिः। ओम गणपतये नमः। ओम आरोग्यप्रददातु नो दिनकरः चंद्रो यशो निर्मलं भूतिं भूमिसुतः सुधांशतनयो प्रज्ञां गुरुर्गौरवं काव्यकोमलवाग्विलासमुतलं मन्दोमुदं सर्वदा राहुर्बाहुबलं करोतो विरोधशमनं केतुकुलोऽसि पुण्यतिं कुरः नित्यं प्रीतिकरं भवतां सर्वे अनुकूलग्रहाः। ओम नमो सूर्य पितामह व्यास वसिष्ठो अत्रि पराशरः नाकश्यपो नारदो गद्यामरिचिर्मनुरङ्गिरः लोमशापौलशच्चैव चवन यवन भृगो शौनकः अट्टादिके वेति ज्योतिषशास्त्रप्रवर्तकाः। ओम शांति शांति शांति। जय शनिदेव, जय गुरुदेव, ಎಲ್ಲರಿಗೂ ಸ್ವಾಗತ. ಏನಾದರೂ ನಿನ್ನೆ ಮಾಡಿದ ಪ್ರಶ್ನೆ ಪಾಠದಲ್ಲಿ ಏನಾದರೂ ಡೌಟ್ ಇದ್ರೆ ಒಂದು 5 ನಿಮಿಷ ಕೇಳಬಹುದು. ಏನಾದರೂ ಕೇಳಬೇಕು ಅಂದ್ಕೊಂಡಿದ್ರೆ ಅಥವಾ ನಿನ್ನೆ ಮಾತಾಡ್ತಿರ್ಬೇಕಾದ್ರೆ ಅರ್ಧದಲ್ಲೇ ನಿಲ್ಸಿದ್ರೆ, ಸ್ಪೀಡಾಗಿ ಹೇಳುವಾಗ ಏನಾದರೂ ಅರ್ಥವಾಗದಲ್ಲೇ ಇದ್ದಿದ್ರೆ ಧಾರಾಳವಾಗಿ ಕೇಳಬಹುದು. ಹೆಂಗಪ್ಪ ಕೇಳೋದು, ಏನಪ್ಪ ಕೇಳೋದು ಅಂತ ಸಂಕೋಚ ಬೀಳ್ಬೇಡಿ. ಏನ್ ಅನ್ಕೊಂಡ್ಬಿಡ್ತಾರೋ ಅಂತೇಳಿ ಧಾರಾಳವಾಗಿ ಕೇಳಿ. ನಿನ್ನೆ ಹೋಗ್ಲಿ ಏನ್ ಪಾಠ ಮಾಡಿದೆ ಅಂತನಾದ್ರೂ ಹೇಳಿ ಅಟ್ಲೀಸ್ಟ್. ಗಾಡಿ ನಿಧಾನಕ್ಕೆ ಹೋಗ್ತಾ ಇರುತ್ತೆ, ಆಮೇಲೆ ಸಡನ್ ಆಗಿ ಸ್ಪೀಡ್ ಆಗ್ಬಿಟ್ರೆ ಕಷ್ಟ ಆಗತ್ತೆ. ನಿಧಾನಕ್ಕೆ ಮಾಡೋದು ಏನಕ್ಕೆ ಅಂತಂದ್ರೆ ನಿಮ್ಗೆಲ್ರಿಗೂ ಅರ್ಥವಾಗ್ಲಿ. ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ತಾ ಇದ್ದೀರಾ, ಎಲ್ಲಿ ಬಂದಿದ್ದೀರಾ, ಎಲ್ಲಿ ಕುತ್ಕೊಂಡಿದ್ದೀರಾ, ಏನ್ ನೋಡ್ತಾ ಇದ್ದೀರಾ, ಏನ್ ಕೇಳ್ತಾ ಇದ್ದೀರಾ ಅನ್ನೋದು ಸ್ವಲ್ಪ ಅರ್ಥವಾಗ್ಬೇಕು. ಆಮೇಲೆ 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 ಒಳಗಡೆ ಹೋಗ್ತಾ ಇರುತ್ತೆ. ಒಳಗಡೆ ಹೋದ್ಮೇಲೆ ನೀವು ಹಳೇದನ್ನ ಕೇಳಕ್ಕಾಗಲ್ಲ. ಯಾವ್ದೋ ಸುಮ್ಮನೆ ಹೇಳ್ತಾರೆ ಅಂದ್ಕೊಂಡ್ಬಿಡ್ಬೇಡಿ. ಬೇಸ್ 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 ಅಂತ ಹೇಳ್ತಾನೆ ಇರ್ತೀವಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಹೇಳಿ. ಏನು ಪ್ರಶ್ನೆ ಇಲ್ವಾ? ಏನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಒಂದು, ನಾನು ಪಾಠ ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ. ಇಲ್ಲ ನಿಮಗೇನು ಅರ್ಥವಾಗಿಲ್ಲ ಅಂತ ಅರ್ಥ. 1 ಅವರ್ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಹೋಗೋದಕ್ಕಲ್ಲ ನಾವು ಬರೋದು. ಏನಾದ್ರು ಒಂಚೂರು ಕಲ್ತ್ಕೊಬೇಕು. ಟೈಮನ್ನ ವೇಸ್ಟ್ ಮಾಡಕ್ ಹೋಗಬಾರ್ದು. ಟೈಮನ್ನ ವೇಸ್ಟ್ ಮಾಡಿದ್ರೆ ಸೂರ್ಯ ನಮಗೆ ಶಾಪವನ್ನ ಹಾಕ್ತಾನಂತೆ. ಕಾಲಕ್ಕೆ ಅಧಿಪತಿ ಸೂರ್ಯ. ಸೂರ್ಯನನ್ನ ನಾವು ಎಷ್ಟು ಚೆನ್ನಾಗಿ ಬಳಸ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಜೀವನ ಬೆಳೀತಾ ಹೋಗುತ್ತೆ. ಹಾಗಾಗಿ ಯಾವುದನ್ನು ನಾವು ಹುಟ್ಟಿರ್ತಕ್ಕಂಥದ್ದು ಬದುಕೋದಿಕ್ಕೆ. ಅದರಲ್ಲಿ ನಮ್ಮ ವಯಸ್ಸು ಆಯುಸ್ 50 ವರ್ಷ ಅಂತ ಎಕ್ಸಾಂಪಲ್ ಇಟ್ಕೊಂಡ್ರೆ 25 ವರ್ಷ ರಾತ್ರಿ, 25 ವರ್ಷ ಹಗಲು. 25 ವರ್ಷ ಮಲಗಿರ್ತೀವಿ, 25 ವರ್ಷ ಎದ್ದಿರ್ತೀವಿ. ಆ 25 ವರ್ಷದಲ್ಲಿ ಊಟ ತಿಂಡಿ ಓಟ ಆಟ ನೋಟ ಮಾಟ ಎಲ್ಲ ಬಿಟ್ರೆ ಒಂದು 12 ವರ್ಷ, 12 ವರ್ಷನೇ ನಾವು ಕೆಲಸ ಮಾಡೋದು. ಅಷ್ಟೇ ನಾವು ಮಾಡ್ತಿರೋದು ಕೆಲಸ ನಮ್ಮ ಜೀವನದಲ್ಲಿ. ಅದರಲ್ಲೂ ನಾವು ಸೋಮಾರಿತನ ಬಿದ್ವಿ ಅಂದ್ರೆ ಇದ್ದಿದ್ದು ಕಷ್ಟ. ಓಕೆ. ಕೇಳಿ, ಏನಾದ್ರು ಪ್ರಶ್ನೆ ಇದ್ರೆ. ಏನು ಪ್ರಶ್ನೆ ಇಲ್ವಾ? ಪಾಠ ಮುಂದುವರಿಸಬಹುದಾ? ಮುಂದುವರಿಸಿ ಗುರುಗಳೇ. ಓಕೆ. ಇನ್ನು ಯಾರಿಗೂ ಓಪನ್ ಆಗ್ತಿಲ್ಲ ಅಂತವ್ರು ಇನ್ನು? ಗುರುಗಳೇ, ಇವತ್ತಿಂದು ಗ್ರೂಪ್ ಲಿಂಕ್ ಹಾಕಿದ್ರ ಗುರುಗಳೇ? ಮೋಸ್ಟ್ಲಿ ಹಾಕಿಲ್ಲ ಅನ್ಸುತ್ತೆ ನೋಡಿ. ನಾನು ನಿನ್ನೆದ್ರಲ್ಲೇ ಜಾಯ್ನ್ ಆದೆ, ಎಲ್ಲ ಕಾಣಿಸಿಲ್ಲ. ಅದೇ ಲಿಂಕ್ ಅದು. ಹೌದಾ? ಅದೇ ನಾನು ಅದನ್ನೇ ಜಾಯ್ನ್ ಆದೆ. ಇವತ್ತಿಂದ ಅದು ಎಲ್ಲ ಬಂದಿರಲಿಲ್ಲ, ಅದಕ್ಕೆ ನೋಡಿದೆ. ಅದೇ ಲಿಂಕೆ.
ಹಲೋ, ನಮಸ್ತೆ. ಅದ್ ಲಿಂಕ್ ಕಂಪ್ಲೀಟ್ ಒಂದು ವರ್ಷ, ಒಂದು ತಿಂಗಳಿಗೆ ಹಂಗೆ ಮಾಡಿಟ್ಬಿಟ್ಟಿದ್ದೀನಿ. ಎಲ್ಲದಕ್ಕೂ ಅದೇ ಲಿಂಕೆ. ತಿರ್ಗಾ ಲಿಂಕ್ ರೀಕ್ರಿಯೇಟ್ ಮಾಡಕ್ ಹೋಗ್ತಾ ಇಲ್ಲ ನಾನು. ನಮಸ್ಕಾರ ಸರ್. ನಮಸ್ಕಾರ. ಲಿಂಕ್ ಅವಾಗ ಕ್ರಿಯೇಟ್ ಮಾಡ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದೇ ಲಿಂಕ್ ಇಟ್ಬಿಟ್ಟಿದೀವಿ. ಅದೇ ಲಿಂಕ್ ಅಲ್ಲೇ ಜಾಯಿನ್ ಆಗೋದು. ಓಕೆ. ಸೊ ನಿನ್ನೆ ನಾವು ವೇದದ ಬಗ್ಗೆ ತಿಳ್ಕೊಂಡ್ವಿ. ವೇದ ಏನೇನಿದಾವೆ, ಎಷ್ಟು ವೇದಗಳಿದಾವೆ, ವೇದದಲ್ಲಿ ಏನೇನೆಲ್ಲ ಇದಾವೆ, ಎಷ್ಟು ಮಂತ್ರಗಳಿದಾವೆ, ಅರಣ್ಯಕ ಅಂದ್ರೆ ಏನು, ಬ್ರಾಹ್ಮಣಾಸ್ ಅಂದ್ರೆ ಏನು, ಉಪನಿಷತ್ ಅಂದ್ರೆ ಏನು, ವೇದಗಳಲ್ಲಿ ಏನೇನಿದಾವೆ ಅಂತ ನೋಡಿದ್ವಿ. ಆಮೇಲೆ ವೇದಾಂಗಗಳಿಗೆ ಏನೇನಿದಾವೆ ಅಂತ ನೋಡಿದ್ವಿ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತಿ, ಆಮೇಲೆ ಜ್ಯೋತಿಷ್ಯ, ಆಮೇಲೆ ಛಂದಸ್ಸು ಅಂತ. ಅದಕ್ಕೆ ಒಂದೊಂದು ಡೆಫಿನೇಷನ್ ಅನ್ನ ಕೊಡ್ತಾ ಹೋದ್ವಿ. ಹೇಗೆಲ್ಲ ಇತ್ತು ಅಂತೇಳಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ವಿ. ಅದು ಇವಾಗ ನಮ್ಮ ಸಬ್ಜೆಕ್ಟ್ ನಾವು ಬಂದ್ಬಿಟ್ವಿ. ಸಬ್ಜೆಕ್ಟ್ಗೋಸ್ಕರ ನಾವು ವೇದವನ್ನು ಟೆಸ್ಟ್ ಮಾಡಿದ್ವಿ ಅಷ್ಟೇನೆ. ಈಗ ನಾವು ವೇದ ಹೇಳ್ಕೊಡಕ್ ಹೋಗ್ತಾ ಇಲ್ಲ, ಅದ್ರಲ್ಲಿ ಏನು ಪಾಠ ಮಾಡಕ್ ಹೋಗ್ತಾ ಇಲ್ಲ. ಹಾಗಾಗಿ ನಾವು ವೇದವನ್ನ ಯಾತಕ್ಕೆ ತಗೊಂಡ್ವಿ ಅಂದ್ರೆ, ಎಲ್ಲಿಂದ ಜ್ಯೋತಿಷ್ಯ ಉಂಟಾಗಿದೆ ಅನ್ನೋದು ನಮಗೆ ಬೇಸ್ ಬೇಕಾಗಿತ್ತು, ಆಧಾರ ಬೇಕಾಗಿತ್ತು. ಅದಕ್ಕೆ ಮೊದಲನೇ ಆಧಾರ ಯಾವ್ದಪ್ಪ ಅಂದ್ರೆ ವೇದ. ವೇದವನ್ನ ಯಾರು ಪಾಲನೆ ಮಾಡ್ತಾರೋ ಅವರೆಲ್ಲರೂ ಜ್ಯೋತಿಷ್ಯವನ್ನ ಪಾಲನೆ ಮಾಡ್ತಾರೆ. ನೀವುಗಳು ಸಹ ಯಾರ್ಯಾರು ಜ್ಯೋತಿಷ್ಯವನ್ನ ಓದ್ತಾ ಇದ್ದೀರೋ, ಕೇಳ್ತಾ ಇದ್ದೀರೋ, ನೋಡ್ತಾ ಇದ್ದೀರೋ, ಅವರೂ ಸಹ ವೇದವನ್ನ ಓದದಷ್ಟೇ ಫಲ ಸಿಗುತ್ತೆ. ಅದು ಹೇಳೋದಕ್ಕೆ ನಾವು ಹೇಳಿದ್ದು. ವೇದ ಓದಿದಾಗ ಏನು ಫಲ ಸಿಗುತ್ತೆ ಅಂದ್ಕೊಂಡು ನಾವು ಹೇಳ್ತಾ ಇದ್ದೀವೋ, ಅದೇ ಫಲಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಓದೋದ್ರಿಂದನೂ ಸಿಗುತ್ತೆ. ಯಾಕೆ? ಅದು ವೇದದ ಒಂದು ಅಂಗ ಅಲ್ವಾ. ಜ್ಯೋತಿಷ್ಯ ಅಂತಕ್ಕಂಥದ್ದು ವೇದದ ಒಂದು ಅಂಗ ಭಾಗವಾಗಿರೋದ್ರಿಂದ ಆ ಭಾಗವನ್ನ ನೀವು ನೋಡ್ತಾ ಇರೋದ್ರಿಂದ ನಿಮಗೂ ವೇದವನ್ನ ಓದಿದಷ್ಟು ಫಲಗಳು ಖಂಡಿತವಾಗ್ಲೂ ಸಿಗತ್ತೆ. ಓಕೆ, ಆಯ್ತು. ಆಮೇಲೆ ಇವಾಗ ಜ್ಯೋತಿಷ್ಯಕ್ಕೆ ಬಂದ್ಬಿಡೋಣ. ಜ್ಯೋತಿಷ ಅಂದ್ರೆ ನೆನ್ನೆಲ್ಲ ಹೇಳಿದ್ವಿ, ಅದೊಂದು ಬೆಳಕು, ಅದು ಪರಮಾತ್ಮ, ಅದು ದಾರಿ, ಕತ್ತಲಲ್ಲಿ ಇರ್ತಕ್ಕಂಥದ್ದನ್ನ ಬೆಳಕಿಗೆ ತರುವಂಥದ್ದು, ನಿಗೂಢ ರಹಸ್ಯ, ಇದೆಲ್ಲ ಹೇಳ್ತಾ ಬಂದ್ವಿ. ಹಾಗಾದ್ರೆ ಈಗ ನಾವು ನೋಡ್ತಿರುವಂತಹ ಏನು ಫಲ ವಿಭಾಗಗಳು, ಜ್ಯೋತಿಷ್ಯಗಳು, ಇದಕ್ಕೂ ವೇದ ಕಾಲದಲ್ಲಿದ್ದಂತ ಜ್ಯೋತಿಷ್ಯಕ್ಕೂ ಏನ್ ವ್ಯತ್ಯಾಸ? ವೇದ ಅಂತಕ್ಕಂಥದ್ದು ನಾವೇನ್ ಹೇಳಿದೀವಿ, ಅದು ಅಪೌರುಷ್ಯ. ಅದನ್ನ ಬರೆದವ್ರು ಯಾರು ಇಲ್ಲ. ಅದು ಬಾಯಿಂದ ಬಾಯಿಗೆ ಶ್ರೀಮನ್ನಾರಾಯಣನಿಂದ ಪ್ರಕಟತವಾಗಿ ಬ್ರಹ್ಮನಿಂದ ಬಂದು ಅವರ ಮಾನಸ ಪುತ್ರರು ಶಿಷ್ಯರುಗಳಿಗೆ ಬಂದಿದೆ ಅಂತ ಹೇಳಿದೀವಿ. ಅಲ್ಲಿ ಜ್ಯೋತಿಷ್ಯವನ್ನ ಏನು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದರು ಹಾಗಾದರೆ ಅದನ್ನ ನಾವು ತಿಳ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಜ್ಯೋತಿಷ್ಯವನ್ನ ಇಟ್ಟಿದ್ದು. ಅಲ್ಲಿ ನಿಮಗೆ ಫಲ ವಿಭಾಗ ಆಗಿರ್ಲಿ, ಬೇರೆ ಇನ್ನೇನು ಇರ್ಲಿಲ್ಲ. ಅಲ್ಲಿ ಕಾಲವನ್ನ, ಸಮಯವನ್ನ ಹೇಳೋದಕ್ಕೆ, ನೋಡೋದಕ್ಕೆ, ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಯೂಸ್ ಮಾಡ್ತಾ ಇದ್ದಿದ್ದು. ಈಗ ಒಂದು ಎಕ್ಸಾಂಪಲ್ಗೆ ನಾವು ಆಮೇಲೆ ಬಾ ಅಂದ್ರೆ ಆಮೇಲೆ ಅಂತ ಒಂದು ಪದ ಹೇಳ್ತೀವಿ. ಅವಾಗ ನೆಕ್ಸ್ಟ್ ಯಾವಾಗ ಅಂತೀವಿ. ಯಾವಾಗ ಅಂದ್ರೆ ಏನು? ಅದಕ್ಕೊಂದು ಡೇಟು, ಟೈಮು, ಗಂಟೆ, ಗಳಿಗೆ, ಇವುಗಳಿಗೆ, ಇದ ವಾರ, ತಿಥಿ, ನಕ್ಷತ್ರ, ಇಂತಿಥಿ, ಇದಿದೆ ಅಂತ ಹೇಳ್ಬೇಕಲ್ವ. ಅದನ್ನ ಹೇಗೆ ಹೇಳೋದು, ಹೇಗೆ ನೋಡೋದು? ಅದನ್ನ ಅವರು ಸೃಷ್ಟಿ ಕಾಲದಲ್ಲಿ, ಆದಿ ಕಾಲದಲ್ಲಿ ಅದನ್ನ ಅವರು ತಗೊಂಬಂದ್ರು. ಅದನ್ನ ಎಷ್ಟು ಚೆನ್ನಾಗಿ ಅವರು ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ, ಯಾವ ಆಧಾರದ ಮೇಲೆ ತಗೊಂಡೋಗಿದ್ದಾರೆ ನೋಡಿ, ಅದು ಇಂಪಾರ್ಟೆಂಟು. ಈಗ ನಮ್ಮ ಕೈಯಲ್ಲಿ ಏನು ಅಸ್ತ್ರಗಳಿಲ್ಲ, ಇಲ್ಲ ಅಂದ್ರೆ ಯಾಕೆ ತಗೊಳ್ಳೋದಾಗದೆ? ಯಾವುದನ್ನ ಇಟ್ಕೊಂಡು ತಗೊಳ್ಳೋದಾಗದೆ? ಏನ್ ಇಟ್ಕೊಂಡು ತಗೊಂಡಿರ್ಬೋದು ಅವಾಗ? ಸೂರ್ಯನನ್ನ ತಗೊಳ್ಳೋದ, ಚಂದ್ರನನ್ನ ತಗೊಳ್ಳೋದ, ಯಾವ್ದನ್ನ ತಗೊಳ್ಳೋದು ಅವಾಗ? ಅದನ್ನ ಆ ಸೂರ್ಯ ಚಂದ್ರ ಹಗಲಾಗದು ರಾತ್ರಿ ಆಗೋದು ಗೊತ್ತಾಗತ್ತೆ. ಅದಕ್ಕೆ ನಾವು ಒಂದು ಯೂನಿಟ್ ಅನ್ನ ಕೊಡಬೇಕಲ್ವಾ? ಇಂಚ್, ಈಗ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಸೆಂಟಿಮೀಟರು, ಇಂಚಸ್ಸು, 1 kg, 2 kg, ಗ್ರಾಮು ಅಂತ ಏನೋ ಹೇಳ್ತೀವಲ್ವಾ?
ಸುಮ್ಮನೆ ಇಷ್ಟಿದಕ್ಕೆ ಇಷ್ಟು ಅಂತ ಹೇಳ್ತೀವ, ಇಲ್ಲ. ಹಾಗೆ ಆ ಕಾಲದಲ್ಲೇನೆ ಅವರು ಒಂದು ಸೂತ್ರವನ್ನ ಕಂಡುಹಿಡಿದಿದ್ದಾರೆ. ಹೇಗೆ ಕಂಡುಹಿಡಿದ್ರಪ್ಪ ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿ ಇದ್ದಿದ್ದ ಅಸ್ತ್ರ ಯಾವುದು ಅಂತ ನೋಡಿ, ಅಂಗಭಾಗದಲ್ಲಿ ಕಣ್ಣಿನ ರೆಪ್ಪೆ. ಕಣ್ಣಿನ ರೆಪ್ಪೆ ಅದು ನೀವು ಎಲ್ಲೇ ಇರು, ಹೇಗೆ ಇರು, ನಿಮ್ಮ ಪಾಡ್ ನೀವು ಕೆಲಸ ಮಾಡ್ತೀರಿ, ಅದು ಪಾಡ್ಗದು ಹಿಂಗ್ ಹೊಡಿತದೆ, ಅದು ಪಾಡ್ಗದು ಹಿಂಗ್ ಹೊಡಿಯುತ್ತೆ. ಯಾರಿಗೂ ಗೊತ್ತಾಗಲ್ಲ ಅದು. ನಾವ್ ಯಾರು ಅದನ್ನು ಗುರುತಿಸಕ್ ಹೋಗಲ್ಲ. ಕಣ್ರೆಪ್ಪೆ ಹಿಂಗ್ ಹೊಡಿತಿದ್ಯಾ ಅಂತ ನಾವ್ ಯಾರು ನೋಡಕ್ಕಾಗಲ್ಲ. ಆದ್ರೂ ಅದು ಹೊಡೆಯುತ್ತದೆ. ಇದನ್ನ ಆಧಾರವಾಗಿಟ್ಟುಕೊಂಡು ಈ ಕಣ್ಣು ರೆಪ್ಪೆಯನ್ನ ಇಟ್ಟುಕೊಂಡು ಇದು ಎಷ್ಟು ಹೊಡೀತದೆ ಅಂತ ಲೆಕ್ಕ ಹಾಕಿ ಒಂದು ಗಳಿಗೆಯನ್ನ ಫಿಕ್ಸ್ ಮಾಡಿದ್ರು. 48 ಸಾರ್ತಿ ಹೊಡೆದ್ರೆ ಒಂದು ಕಾಷ್ಟ ಅಂತ ಒಂದನ್ನ ಫಿಕ್ಸ್ ಮಾಡಿ, ಆಮೇಲೆ 48 ಇಂದ 58 ಆದ್ರೆ 48 ಡಬಲ್ ಆದ್ರೆ ಎಷ್ಟು, 48 ಇಂಟು 48 50 ಆದ್ರೆ ಎಷ್ಟು ಅಂತೇಳಿ ಹಿಂಗೆ ತಗೊಂಡು ಬಂದು ಅಲ್ಲಿಂದ ನಾವೇನ್ ಮಾಡಿದ್ವಿ, ಗಟಿ ವಿಗಟಿ ಗಂಟೆ ದಿನ ರಾತ್ರಿ ತಿಥಿ ಆಮೇಲೆ ಪಕ್ಷಗಳು ವರ್ಷಗಳು ದಿನಗಳು ಹಿಂಗೆ ಫಾರ್ಮ್ ಆಗಿದ್ದು. ನೋಡಿ ಎಲ್ಲಿದೆ ಮೂಲ. ಸೂರ್ಯ ಹುಟ್ತಾ ಇರೋದು ಮುಳುಗ್ತಾ ಇರೋದು ಎಲ್ರಿಗೂ ಗೊತ್ತು. ಈಗ ಹೇಳ್ತಿದೀವಿ. ಆ ಕಾಲದಲ್ಲಿ ಅದನ್ನ ಎಷ್ಟು ಚೆನ್ನಾಗಿ ಹೇಗೆ ಹೇಳ್ಬೇಕು ಅನ್ನೋ ಒಂದು ಇದನ್ನ ಮೀಟಿ ಕೊಟ್ಟಿದಾರಲ್ಲ, ಅದು ಬುದ್ಧಿವಂತಿಕೆನೋ. ಅವ್ರು ಹೇಳಿದ್ದನ್ನ ಹಿಡ್ಕೊಂಡು ನಾನ್ ಮಾತಾಡೋದಲ್ಲ, ಅವ್ರು ಹೇಗೆ ತೆಗೆದಿರ್ಬೇಕು ಅದನ್ನ. ನೀವು ಅಷ್ಟೇನೆ ಹೇಳ್ತೀರ, ನಾನು ಈಗ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಅಷ್ಟೇನೆ ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಾಗ ಒಂದೊಂದು ಪದಗಳನ್ನು ಸಹ ನೀವು ಹಂಗೆ ವಿಕಾಸಿಸಬೇಕು, ಹಂಗೆ ಅಳಿಸ್ಬೇಕು. ಅದನ್ನ ಅಳಿಸ್ತಾ ಹೋದ್ರೆ ನಿಮಗೆ ರಿಸಲ್ಟ್ ಸಿಗತ್ತೆ. ಕೇಳಿದ್ನೇ ಕೇಳ್ಕೊಂಡು ಹಿಂಗೆ ಕೇಳ್ಕೊಂಡಿದ್ರೆ ಏನು ಬರಲ್ಲ. ಅರ್ಥವಾಯ್ತಾ? ಆವಾಗ ಅವ್ರೇನ್ ಮಾಡಿದ್ರು, ಅದನ್ನ ಡಿರೈವ್ ಮಾಡಿದ್ರು. ಯಾವ ತರ ಮಾಡಿದ್ರು ಅದನ್ನ ನಾನು ಗ್ರೂಪಲ್ಲಿ ಒಂದು ಚಿತ್ರವನ್ನ ಹಾಕಿದ್ದೀನಿ, ಆಮೇಲೆ ಬೇಕಾದ್ರೆ ತೆಗೆದು ನೋಡಿ. ಆ ಗ್ರೂಪಲ್ಲಿ ಹಾಕಿರ್ತಕ್ಕಂಥದ್ದನ್ನ ತೆಗೆದು ನೋಡಿ ಯಾವ ತರ ಅವರು ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ತುಂಬಾ ಇದು. ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ನಿಮೇಶ ಅಂತ. ನಿಮಿಷ ಬೇರೆ, ನಿಮೇಶ ಬೇರೆ. ನಿಮಿಷ ಬೇರೆ, ನಿಮೇಶ ಬೇರೆ. ಆ ನಿಮೇಶದಿಂದ ಏನ್ ಮಾಡಿದ್ರು, ಹಾಗೆ ಒಂದೊಂದೇ ತಗೊಂಡೋದ್ರು. 1 ನಿಮಿಷ = 32/75 ಸೆಕೆಂಡು. ಒಂದು ಗಳಿಗೆ = 24 ನಿಮಿಷ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. 30 ಮುಹೂರ್ತ = 1 ದಿನ. 7 ದಿನ = 1 ವಾರ. 15 ದಿನ = 1 ಪಕ್ಷ. 30 ದಿನ = 1 ಮಾಸ. 2 ಮಾಸ = 1 ಋತು. 2 ಋತು ಅದು 3 ಋತು = 1 ಆಯಣ. ಏನು ಉತ್ತರಾಯಣ ದಕ್ಷಿಣಾಯಣ ಅಂತ ಕರಿತೀವಿ. 2 ಆಯಣ = 1 ವರ್ಷ. 360 ವರ್ಷ = 1 ದೇವ ವರ್ಷ. 4000 ದೇವರ ವರ್ಷ = 1 ಕೃತಾಯುಗ. ನೋಡಿ, ಹೀಗೆ ಮಾಡ್ಕೊಂಡು ಅವ್ರೇನ್ ಮಾಡೋದು, ಸ್ಮಾಲ್ ಇಂದ ಹಾಗೆ ಹೋಗ್ತಾ ಎಲ್ಲಿಗೆ ಹೋಗ್ತಾರಪ್ಪ ಅಂತ ಹೇಳಿದ್ರೆ, ಕಲಿಯುಗ, ದ್ವಾಪರ ಯುಗ, ಕೃತಾಯುಗ, ತ್ರೇತಾಯುಗ, ಮತ್ತೆ ಏನದು ಪ್ರಳಯ ಕಾಲ, ಆದಿ ಅಂತ್ಯ ಕಾಲ, ಇಲ್ಲಿವರೆಗೂ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅವ್ರ ತಲೆ ಓಡ್ತಿರ್ಬೇಕು. ನಾನು ಅದೇ ಯೋಚನೆ ಮಾಡೋದವ್ರನ್ನ. ಈಗ ನಾವು ಮಾತಾಡೋದು ಬೇರೆ, ಈಗಿರೋರ್ಗು ಅದು ಅರ್ಥವಾಗಲ್ಲ. ಆದ್ರೂ ಅವರು ಎಷ್ಟು ಕುತ್ಕೊಂಡು ಮಾಡಿದಾರಲ್ಲ, ಹೆಂಗೆ ತಗೊಂಡೋಗಿದಾರಲ್ವಾ, ಅವ್ರಿಗೆ ನಾವು ದೊಡ್ಡ ನಮಸ್ಕಾರವನ್ನು ಮಾಡ್ಬೇಕು ಮೊದಲು. ಓಕೆ. ಸೊ ಅದಕ್ಕೆ ಅವಾಗ ಅವ್ರು ಏನ್ ಮಾಡಿದ್ರು, ಅವರು ಈ ಒಂದು ವೇದದಲ್ಲಿರ್ತಕ್ಕಂಥ ಜ್ಯೋತಿಷ್ಯ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ನಡೀತಾ ಇರ್ತಕ್ಕಂಥ ಅವರು ಪ್ರಕೃತಿ ಅಂತ ನಾನು ಹೇಳಿದೆ ನೆನ್ನೇನು. ವೇದ ಎಲ್ಲಿ ಹೇಗೆ ಹೇಳಿದ್ದಾರೆ, ಹೇಗೆ ಡಿರೈವ್ ಮಾಡಿದ್ದಾರೆ ಅಂದ್ರೆ ಓನ್ಲಿ ಆನ್ ಪ್ರಕೃತಿಯ ಮೇಲೇನೆ ಡಿರೈವ್ ಮಾಡಿರೋದು. ಅವಾಗ ಜ್ಯೋತಿಷ್ಯ ಶಾಸ್ತ್ರನು ಪ್ರಕೃತಿಗೆ ಸಂಬಂಧಪಟ್ಟಿದ್ದೆ. ಹಾಗಾಗಿ ಈ ಪ್ರಕೃತಿಯಲ್ಲಿ ರಾತ್ರಿ ಯಾವಾಗ, ಹಗಲು ಯಾವಾಗ, ತಿಂಗಳು ಯಾವಾಗ, ಸಂವತ್ಸರ ಯಾವಾಗ, ಗ್ರಹಣ ಯಾವಾಗ ಅಂತ ಕಂಡಿಡ್ಕೊಂಡು ಹೋದ್ರು. ಆ ಕಂಡಿಡ್ಕೊಂಡು ಹೋದಾಗ್ಲೇನೆ ಅವರಿಗೆ ಎಲ್ಲಾ ವಿಷಯಗಳು ಹೊರಗಡೆ ಬಂದಿದ್ದು.
ಇದು ಒಂದು ಕಡೆ ಪ್ಯಾಟರ್ನ್ ಆದ್ರೆ ಯಾವುದು ಈ ಕ್ಯಾಲ್ಕುಲೇಷನ್ ಸಮಯ ಇದರ ಒಂದು ಪ್ಯಾಟರ್ನ್ ಆದ್ರೆ ಅದಕ್ಕೆ ಇನ್ನೊಂದು ಪ್ಯಾಟರ್ನ್ ಏನು ಗ್ರಹಗಳು, ನಕ್ಷತ್ರಗಳು, ರಾಶಿ ಮಂಡಲ, ಗ್ರಹ ಮಂಡಲ, ಧೂಮಕೇತುಗಳು ಅನ್ನೋದು ಒಂದು ಕಡೆ. ಇದು ಎರಡನ್ನ ನಾವು ಸೇರಿಸಿ ನೋಡ್ತಕ್ಕಂಥದ್ದೇ ಖಗೋಳ ಶಾಸ್ತ್ರ, ಅಸ್ಟ್ರಾನಮಿ. ಅದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೆಂಗೆ ಇವತ್ತು ನಾನು 13ನೇ ತಾರೀಕು ಅನ್ನತ್ತೆ ಹೆಂಗೆ ಹೇಳೋದು, 18ನೇ ತಾರೀಕು ಅಂತ ಹೆಂಗೆ ಹೇಳೋದು, ಒಂದು ಗುತ್ತು ಗುಮಾಣಿನೇ ಇಲ್ದಲ್ಲಿ ಆಗೋಗ್ಬಿಡ್ತಿತ್ತು. ಫಸ್ಟ್ ಕ್ಯಾಲ್ಕುಲೇಷನ್ ಅಂತ ಶುರು ಮಾಡಿದ್ದೆ ನಮ್ಮ ಭಾರತೀಯರು, ನಮ್ಮ ಪೂರ್ವಜರು, ನಮ್ಮ ಇಂದಿನ ಋಷಿ ಮುನಿಗಳು. ಅವರೇ ನಿಜವಾದಂತ ವೈಜ್ಞಾನಿಕವಾದ ವಿಜ್ಞಾನಿಗಳು. ಆ ಸೇವೆಯಲ್ಲೇ ನಾವು ಬದುಕ್ತಾ ಇರೋದು. ಓಕೆ, ಸೊ ಜ್ಯೋತಿಷ್ಯವನ್ನ ನಾವು ಎಲ್ಲಿಂದ ತಗೊಂಡಿವಿ? ವೇದದಿಂದ ತಗೊಂಡಿವಿ. ವೇದದಿಂದ ತಗೊಂಡ ಮೇಲೆ ಆ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಏನೇನ ಫಸ್ಟ್ ಹೇಳಿದ್ರು? ಕಾಲವನ್ನ, ಸಮಯವನ್ನ, ವಿಧಿ. ಕಾಲ ಅನ್ನೋದು ವಿಧಿ, ಹೋಗೋದು ಬರೋದು, ತೀರ್ಮಾನ ಮಾಡೋದು ಎಲ್ಲವೂ ಏನ್ ಮಾಡಿದ್ರು? ಅದಕ್ಕೊಂದು ನಿಯಮ, ದಟ್ ಇಸ್ ಕಾಲ್ಡ್ ವಿಧಿ ನಿಯಮ. ಕಾಲನ ಆಟ ಎಲ್ಲವನ್ನ ಹೆಸರೇನು ಕೊಟ್ರು? ಕಾಲನಾಟಕ, ಕಾಲನ ಸಂವತ್ಸರ, ವಿಧಿಯ ನಿಯಮ, ವಿಧಿಯ ಆಟ ಅಂತೇಳಿ ತೀರ್ಮಾನವನ್ನ ಮಾಡಿ ಎಲ್ಲವೂ ವಿಧಿ ಪ್ರಕಾರವಾಗಿ, ಅಂದ್ರೆ ಯಾವ ಪ್ರಕಾರ? ಕಾಲದ ನಿಯಮದ ಪ್ರಕಾರವಾಗಿಯೇ ಪ್ರಕೃತಿಯಲ್ಲಿ ನಡೆಯುತ್ತದೆ. ಪ್ರಕೃತಿಯಲ್ಲಿ ನಡೆಯುತ್ತದೆ ಅಂದ ಮೇಲೆ ಪ್ರಕೃತಿಯ ಒಂದು ಅವಿಭಾಜ್ಯವಾಗಂಗವಾಗಿರ್ತಕ್ಕಂಥ ಈ ಭೂಮಿಯೊಳಗಿರ್ತಕ್ಕಂಥ ಚರಾಚರ ವಸ್ತುಗಳು, ಈಗ ಚರಾಚರ ವಸ್ತುಗಳು ಸಹ ಅದಕ್ಕೆ ಅದರ ಪ್ರಭಾವಕ್ಕೆ ಒಳಪಡಲೇಬೇಕು ಅಲ್ವಾ? ಅದಿಲ್ಲ ಅಂದ್ರೆ ಎಲ್ಲಿಂದ ಆಗತ್ತೆ? ಅದು ಒಳಪಡಕ್ಕಾಗ್ಲಿಲ್ಲ ಅಂದ್ರೆ ಆಗಲ್ಲ. ಸೊ ಆ ತರ ಅವರು ಜ್ಯೋತಿಷ್ಯವನ್ನ ಕಂಡುಹಿಡ್ಕೊಂಡು ಬಂದ್ರು. ಇದಾದ ಮೇಲೆ ಏನಾಯ್ತು? ಇದು ನಾವು ಒಂದು ಭಾಗವನ್ನ ಜ್ಯೋತಿಷ್ಯ ವೇದವಂತ ಹೇಳಿದ್ವಿ. ಸೊ ಪ್ರಪಂಚ ಹೀಗೆ ಇತ್ತ? ಇಲ್ಲ. ಪ್ರಪಂಚ ಬದಲಾವಣೆ ಆಗ್ತಾನೆ ಇದೆ, ಸೃಷ್ಟಿ ಆಗ್ತಾ ಇದೆ, ಬದಲಾವಣೆ ಆಗಿದೆ. ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ. 350 ವರ್ಷಗಳಾಗೋಗ್ಬಿಟ್ಟಿದೆ. ಒಬ್ರು 5,000 ವರ್ಷಗಳು, 5,000 ಕೋಟಿ ವರ್ಷಗಳು ಅಂತಾರೆ. ಸೂರ್ಯ ಉದಯವಾಗಿ ಹೀಗೆ ಅದರ ಗಣನೆ ಮಾಡ್ತಾ ಹೋದ್ರೆ ನಮಗೆ ಈ ಟೈಮ್ ಎಲ್ಲ ಸಾಲಲ್ಲ. ಅದಕ್ಕೆ ಅವರು ನಾಸದಲ್ಲಿ ಕುತ್ಕೊಂಡು ಲೆಕ್ಕ ಮಾಡ್ತಾ ಕುತ್ಕೊಂಡವ್ರೆ. ಭೂಮಿ ಯಾವಾಗ ಉಂಟಾಯ್ತು, ಸೂರ್ಯ ಯಾವಾಗ ಉಂಟಾದ, ನಕ್ಷತ್ರ ಯಾವಾಗ ಉಂಟಾಯ್ತು ಅಂತ. ನಮಗೆ ಅಷ್ಟು ದೊಡ್ಡ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ತಿಳ್ಕೊಂಡ್ರೆ ಸಾಕು. ನಾವು ಅದನ್ನ ಬಗ್ಗೆ ನಾವು ಚಿಂತನೆ ಮಾಡೋದಕ್ಕಾಗಲ್ಲ. ಒಂದು ಸ್ವಲ್ಪ ಜ್ಞಾನ, ಎಸ್ ಭೂಮಿ ಇಷ್ಟು ವರ್ಷ ಆಗಿದೆ, ಭೂಮಿ ಮೇಲೆ ಇಷ್ಟು ವರ್ಷದಲ್ಲಿ ಪ್ರಪಂಚ ಹುಟ್ಟಾಗಿದೆ, ಪ್ರಪಂಚ ಹುಟ್ಟಿದ ಮೇಲೆ ಇದೆಲ್ಲ ಆಗಿದೆ ಅಂತೇಳಿ. ಆಗ ನಾವೇನ್ ಮಾಡಿದ್ರು? ಕಾಲಗಳನ್ನ ಮಾಡ್ತಾ ಬಂದ್ರು ಅಂತ ಹೇಳಿದ್ವಿ. ಕಾಲಗಳನ್ನ ಮಾಡ್ತಾ ಬಂದ ಮೇಲೆ ಆವಾಗ ಸಿದ್ಧಾಂತ ಅನ್ನೋದು ಸುಮಾರು ಒಂದು 5,000 ವರ್ಷಗಳ ಹಿಂದೆ ಶುರುವಾಯ್ತಾ ಬಂತು. ಅದಕ್ಕೆ ಮುಂಚೆ ಇರ್ಲಿಲ್ವಾ ಅಂದ್ರೆ ಇತ್ತು. ನಾನು ಆವಾಗಲೇ ಹೇಳಿದ್ದಲ್ಲ, ಕಾಷ್ಟ, ನಿಮೇಶ, ನಿಮಿಷ, ಪ್ರಮಾಣ, ಸೂಕ್ಷ್ಮ, ಹೀಗೆ ಈ ಪ್ರಮಾಣದಲ್ಲಿ ನೋಡುವಂತಹ ವಾಡಿಕೆ ಇತ್ತು. ಆಮೇಲೆ ಏನಾಯ್ತು? ಬದಲಾವಣೆಗಳಾಗ್ತಾ ಬಂತು, ಯುದ್ಧಗಳಾಗ್ತಾ ಬಂತು, ಮನುಷ್ಯ ಜಗಳ ಬಂತು, ಒಬ್ರಿಗೊಬ್ರು ಬದಲಾವಣೆ ಆಗ್ತಾ ಬಂದ್ರು. ಹೀಗೆ ಬಂದಂತ ಕಾಲದಲ್ಲಿ 3,500 ವರ್ಷಗಳ ಹಿಂದೆ ಏನಾಗ್ತಾ ಬಂತು? ಈ ಜ್ಯೋತಿಷ್ಯ ಅಂತಕ್ಕಂಥದ್ದ ಒಂದು ಮೆರುಗು ಕಡಿಮೆ ಆಗ್ತಾ ಬಂದ್ಬಿಡ್ತು. ನಾವು ಅಂದ್ಕೊಂಡಿದೀವಿ ಜ್ಯೋತಿಷ್ಯ ಎಲ್ಲಾ ವರ್ಷ ಕಾಲ ನೋಡ್ತಿದೀವಿ ಅಂತ. ಇಲ್ಲ, ಜ್ಯೋತಿಷ್ಯ ಹಾಗೆ ಪ್ಲಸ್ ಆಗ್ತಾ ಬಂದ್ಬಿಡ್ತು. ಜೈನ ಮತ ಯಾವಾಗ ಬೆಳೀತಾ ಬಂತೋ, ಬುದ್ಧಿಸಂ ಯಾವಾಗ ಬೆಳೀತಾ ಬಂತೋ, ಆಗ ಅಲ್ಲಿ ಈ ಜ್ಯೋತಿಷ್ಯಕ್ಕೆ ಅಷ್ಟು ಪ್ರಾಮುಖ್ಯತೆ ಸಿಕ್ಕಲಿಲ್ಲ. ಹಾಗೇ ಮಡಿಚೋಗ್ಬಿಡ್ತು. ಇದಕ್ಕೆ ಮುಂಚೆ ಇದ್ದವ್ರು ಯಾರ್ಯಾರು ಅಂತ ನಿಮಗೆ ಹೇಳಿದ್ದೆ. ಏನು? ಈ ನಮ್ಮ ವೇದ ಕಾಲದಲ್ಲಿ ಜ್ಯೋತಿಷ್ಯವನ್ನ ತುಂಬಾ ಪ್ರಚಲಿತದಲ್ಲಿ ಇಟ್ಕೊಂಡಿದ್ದವ್ರು ಯಾರ್ಯಾರು ಅಂತ ಹೇಳಿದ್ದೆ ನಾನು. ಮತ್ತೊಂದು ಸಾರ್ತಿ ಹೇಳ್ಬಿಡ್ತೀನಿ. ಸೂರ್ಯ, ಪಿತಾಮಹ, ವಸಿಷ್ಠ, ಅತ್ರಿ, ಮನು, ಪೌಲಶ, ಲೋಮಶ, ಮರಿಚಿ, ಅಂಗಿರಶ, ವ್ಯಾಸ, ನಾರದ, ಶನಕ, ಭೃಗು, ಚ್ಯವನ, ಯವನ, ಗರ್ಗ, ಕಶ್ಯಪ ಮತ್ತು ಪರಾಶರ, ಹೀಗೆ 18 ಋಷಿಮುನಿಗಳು ತಮ್ಮದೇ ಆದಂತ ಸಿದ್ಧಾಂತವನ್ನ ಬರೆದಿಟ್ಟಿದ್ದರು. ಅದೇನಾಯ್ತು ಅಂತ ಹೇಳಿದೆ ನಾನು?
ಕಾಲ ಉರುಳ್ತಾ ಉರುಳ್ತಾ ಈ ಪ್ರಳಯ ಕಾಲ ಮತ್ತೆ ಆದಿಕಾಲ ಅಂತ ಹುಟ್ಟುತ್ತೆ. ಪ್ರಳಯ ಕಾಲ ಅನ್ನೋದು ಆಮೇಲೆ ನೋಡೋಣ. ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಕಲಿಯುಗ ಅನ್ನೋದು ಇದೆಯಲ್ವಾ, ದ್ವಾಪರ ಯುಗ ಆದ್ಮೇಲೆ ಕಲಿಯುಗ, ಕಲಿಯುಗ ಆದ್ಮೇಲೆ ಕೃತಯುಗ ಅಂತ ಹೇಳ್ತೀವಿ. ಈ ಒಂದು ಯುಗದಿಂದ ಮತ್ತೊಂದು ಯುಗವನ್ನ, ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಬದಲಾವಣೆ ಆಗತಕ್ಕಂಥದ್ದನ್ನ ಪ್ರಳಯ ಕಾಲ ಅಂತ ಕರೀತಾರೆ. ಪ್ರಳಯ ಕಾಲ ಅಂತ ಕರೀತಾರೆ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ಎಷ್ಟು ಹೇಳಿದ್ದು ನಾನು, 3,22,000 ಅಂತ. ಆಕ್ಚುಲಿ ಟೋಟಲ್ ಆಗಿ ಏನ್ ಹೇಳ್ತೀವಿ ನಾವು, 4,36,000 ಅಂತ ಹೇಳ್ತೀವಿ. ಮತ್ತೆ ಹಾಗಾದ್ರೆ ಮಿಕ್ಕಿದ ಗ್ಯಾಪ್ ಏನಾಯ್ತು ಅಂದ್ರೆ, ದಟ್ ಈಸ್ ಕಾಲ್ಡ್ ಪ್ರಳಯ ಕಾಲ ಅಂತೆ. ಪ್ರಳಯ ಕಾಲ ಅಂದ್ರೆ ಏನು, ಆ ದ್ವಾಪರ ಯುಗದಲ್ಲಿದ್ದಂತ ವಿಚಾರಗಳೆಲ್ಲ ಮಾಸಿ ಅದು ಹಾಗೆ ಬದಲಾವಣೆ ಆಗ್ತಾ ಆಗ್ತಾ ಕಲಿಯುಗಕ್ಕೆ ತಿರುಗಿ ಕಂಪ್ಲೀಟ್ ಆಗಿ ಕಲಿಯುಗ ತಗೊಳ್ಳೋದಕ್ಕೆ 10% 10 ವರ್ಷ ಆಗುತ್ತಂತೆ. ಅಂದ್ರೆ 1ನೇ 10 ಭಾಗ ಅಂತ, 100ರಲ್ಲಿ 10 ಭಾಗ. ಆ 100 ಕಲಿಯುಗ ಅಂತಕ್ಕಂಥದ್ದು 100 ವರ್ಷ ಅಂದ್ರೆ 10 ವರ್ಷಗಳ ಕಾಲ ಪ್ರಳಯ ಕಾಲ ಅಂತ ಕರೀತಾರೆ. ನಾವಿನ್ನೂ ಎಲ್ಲಿದ್ದೀವಿ, ಕಲಿಯುಗದ ಅಂತ್ಯವನ್ನ ಮುಗಿಸಿ, ದ್ವಾಪರ ಯುಗದ ಅಂತ್ಯವನ್ನ ಮುಗಿಸಿ ಕಲಿಯುಗದ ಪ್ರಾರಂಭ ಕಾಲದಲ್ಲಿ ಇದ್ದೀವಿ. ಪ್ರಾರಂಭ ಕಾಲದಲ್ಲಿ ಈ ಅವತಾರದಲ್ಲಿ ಇದ್ದೀವಿ. ಇನ್ನೂ ಸಂಪೂರ್ಣವಾಗಿ ನಾವು ಬದಲಾಗಿಲ್ಲ. ಕಲಿಯುಗಕ್ಕೆ ನಮ್ಮ ಶಾಸ್ತ್ರದ ಪ್ರಕಾರವಾಗಿ, ಜ್ಯೋತಿಷ್ ಶಾಸ್ತ್ರ ಪ್ರಕಾರವಾಗಿ ಪ್ರಳಯ ಕಾಲವನ್ನ ಮುಗಿಸ್ತಾ ಬರ್ತಾ ಇದ್ದೀವಿ. ಅದರೊಳಗೆ ಇಷ್ಟೊಂದಿದ್ದೀವಿ. ಹಾಗಿರುವಾಗ ನಾನು ಹೇಳಿದಾಗೆ ಬೌದ್ಧರು ಬಂದ ಮೇಲೆ ಅದೇನಾಯ್ತು, ಅದು ಸರಿಯಾಗಿ ನಮ್ಮ ಕೈಗೆ ಸಿಕ್ಲಿಲ್ಲ. ಸಿದ್ಧಾಂತಗಳು ನಮ್ಮ ಕೈಗೆ ಸರಿಯಾಗಿ ಸಿಕ್ಲಿಲ್ಲ. ಸಿಕ್ಕಿದ ಸಿದ್ಧಾಂತಗಳು ಎಷ್ಟು ಸಿಕ್ತಪ್ಪ ಅವಾಗ ಅಂತ ಹೇಳಿದ್ರೆ, ನಾನು ಮೊನ್ನೆನೂ ಹೇಳಿದ್ದೆ ನಿಮಗೆ, ಒಂದು 5 ಸಿದ್ಧಾಂತ ಮಾತ್ರ ಸಿಕ್ತು. ಯಾವ್ದು ಸಿದ್ಧಾಂತ ಸಿಕ್ತೋ, ಬ್ರಹ್ಮ ಸಿದ್ಧಾಂತ, ಸೂರ್ಯ ಸಿದ್ಧಾಂತ, ಸೋಮ ಸಿದ್ಧಾಂತ, ಪೌಳಸ ಸಿದ್ಧಾಂತ, ಯಮನ ಸಿದ್ಧಾಂತ ಅಂತೇಳಿ 5 ಸಿದ್ಧಾಂತಗಳು ನಮಗೆ ಸಿಕ್ತು. ಈ 5 ಸಿದ್ಧಾಂತಗಳೇ ಇವತ್ತಿನ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇರೋದಕ್ಕೆ ಬಂದಿದ್ದು. ಅದು ನಮ್ಮ ಕೈಗೆ ಸಿಕ್ಲಿಲ್ಲ. ಅದನ್ನು ಸಹ 3,500 ವರ್ಷಗಳ ಹಿಂದೆ ಆ ಸಿದ್ಧಾಂತಗಳು ಪ್ರಚಲಿತದಲ್ಲಿತ್ತು. ಅದಾದ ಮೇಲೆ ಅದೇನಾಯ್ತು, ಹಾಗೆ ಮಣ್ಣೊಳಗೆ ಹೋಯ್ತು, ಅಂದ್ರೆ ನಶಿಸಿ ಹೋಯ್ತು. ಇದಾದ ಮೇಲೆ ಏನಾಯ್ತು, ಸುಮಾರು ಈ 14ನೇ ಶತಮಾನದಲ್ಲಿ ನಿಮಗೆಲ್ಲಾದ್ರೂ ಪುಸ್ತಕ ಇದ್ರೆ ತೆಗೆದು ನೋಡಿ. ಅದು ಆ ಪುಸ್ತಕ ಒಂದು ಚಿಕ್ಕದಾಗಿರುತ್ತದು, ಚಿಕ್ಕದಾಗಿ ಇಷ್ಟೇ ದಪ್ಪ ಇರುತ್ತದು ಪುಕ್ಕದು. ಲಗದ ಮಹಾಮುನಿಗಳು ಅಂತ. ಲಗದ ಮಹಾಮುನಿಗಳೇನೆ ನಮ್ಮ ಈಗಿನ ಕಾಲಕ್ಕೆ ಏನು ಜ್ಯೋತಿಷ್ಯವನ್ನು ನಾವು ಮಾತಾಡ್ತಿದ್ದೀವಿ ಅದನ್ನ ಮತ್ತೆ ಹೊರತೆಗೆದಂಥವರು ಮೊದಲನೆಯವರು ಲಗದ ಮಹಾಮುನಿಗಳು. ಅವರು ಎಲ್ಲಿದ್ದಪ್ಪ ಅಂದ್ರೆ ಕಾಶ್ಮೀರದಲ್ಲಿ ಇದ್ದಿದ್ದವರು. ಅವರು ಬೇರೆ ಒಂದು 32-40 ಪೇಜೇ ಬರೆದಿರೋದು. ಋಗ್ವೇದದಲ್ಲಿ ಒಂದು 32, ಯಜುರ್ವೇದದಲ್ಲಿ ಒಂದು 25 ಶ್ಲೋಕಗಳನ್ನ ತಗೊಂಡು ಒಂದು ಪ್ಯಾಟರ್ನ್ ಅನ್ನ ಮಾಡಿ ಜ್ಯೋತಿಷ್ಯಕ್ಕೆ ಒಂದು ಅರ್ಥವನ್ನ ಕೊಟ್ಟಿದ್ದಾರೆ. ಆ ಅರ್ಥದ ಪ್ರಕಾರ ನೀವು ನೋಡಕ್ ಹೋದಾಗ ನಿಮಗೆ ಸ್ವಲ್ಪ ವ್ಯತ್ಯಾಸ ಗೊತ್ತಾಗತ್ತೆ. ಕೇಳಿದಿರಿ ಎಲ್ಲಾದ್ರೂ ಲಗದ ಮಹಾಮುನಿಗಳ ಒಂದು ಸ್ಟೋರಿ, ಕಥೆಗಳನ್ನು ಕೇಳಿದ್ದೀರಾ? ಇಲ್ಲ ಗುರುಗಳೇ, ಕೇಳಿಲ್ಲ. 14ನೇ ಶತಮಾನದಲ್ಲಿದ್ದಂಥವರು. ಏನಕ್ಕೆ ವಾಯ್ಸ್ ಕಡಿಮೆ ಇದೆ? ಮಾತಾಡಿ ಯಾರಾದ್ರೂ. ಯಾರು ಮಾತಾಡಿದ? ಏನಕ್ಕೆ ವಾಯ್ಸ್ ಕಡಿಮೆ ಇದೆ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಅಲ್ಲ, ನಾನ್ ಮಾತಾಡಿ ಕೇಳಿಸ್ತದೆ, ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ. ಏನಿಲ್ಲಪ್ಪ, ನನಗ ನಮ್ದೆಲ್ಲ ನಾವು ಮಾತಾಡೋದು ಕೇಳಿಸ್ತಾ ಇದ್ದೇನಾ? ಸರಿ. ಅಲ್ಲ, ಈ ಸೌಂಡ್ ಕಮ್ಮಿ ಇತ್ತು, ಸೌಂಡ್ ಜಾಸ್ತಿ ಮಾಡಿದೆ ನಾನು. ಲಗದ ಮಹಾಮುನಿಗಳು ಅಂತ ಎಲ್ಲಾದ್ರೂ ಪುಸ್ತಕ ಇದ್ರೆ ತರಿಸಿ ಓದಿ. ಅಲ್ಲಿ ಓದಿದಾಗ ನಿಮಗೆ ಏನಾಗತ್ತೆ, ಈಗ ತಾನೇ ಈ ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕುರುಕ್ಷೇತ್ರ ಎಷ್ಟು ವರ್ಷ ನಡೀತು, ಕೃಷ್ಣನ ವಯಸ್ಸೆಷ್ಟು, ಧರ್ಮರಾಯನ ವಯಸ್ಸೆಷ್ಟು, ಯಮರಾಜ ಭೀಮನ ವಯಸ್ಸೆಷ್ಟು ಎಲ್ಲ ಕೊಟ್ಟಿರ್ತಾರೆ. ಮತ್ತೆ ಯುಗ ಅಂತಕ್ಕಂಥದ್ದು ನಾವೇನ್ ಹೇಳ್ತೀವಿ, 100 ಸಂವತ್ಸರ, 20 ಸಂವತ್ಸರ ಅಂತ. ಇವಾಗೇನು ನಾನು ಆವಾಗಲೇ ಟ್ಯಾಲಿ ಮಾಡಿ ಹೇಳಿದೆ, 84 ಲಕ್ಷ ವರ್ಷ, 4,32,000 ವರ್ಷ ಅಂತೇಳಿ.
ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂವತ್ಸರ ಅಂತಕ್ಕಂಥದ್ದು 5 ವರ್ಷಕ್ಕೆ ಒಂದು ಸಂವತ್ಸರ ಅಂತ ಮಾಡಿದ್ದಾರೆ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದು ಎಲ್ಲೂ ಯಾರ ಕೈಗೂ ಸಿಕ್ಕಿಲ್ಲ. ಅದು ಕೆಲವು ಜನಗಳ ಹತ್ರ ಮಾತ್ರ ಸಿಗುತ್ತದು. ಅದೊಂದು ಬುಕ್ ಬಂತು, ಆಮೇಲೆ ಅದನ್ನ ಯಾರು ಯೂಸ್ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಇವಾಗ ಆಲ್ರೆಡಿ ನಾವು ಈ ಒಂದು ಕ್ಯಾಲ್ಕುಲೇಷನ್ಗೆ ಬಂದ್ಬಿಟ್ಟಿದೀವಿ. ಯಾವ್ದು ಕಲಿಯುಗ 4,32,000 ವರ್ಷ, ದ್ವಾಪರ ಯುಗ 8,64,000 ವರ್ಷ ಅಂತ ಬಂದ್ಬಿಟ್ಟಿದೀವಿ. ಅಲ್ಲಿಗೆ ಹೋದಾಗ ಏನಾಗತ್ತೆ, ಅದು ಟೋಟಲಿ ಚೇಂಜ್ ಆಗ್ತಾ ಬರುತ್ತೆ. ಪುರಾಣನೂ ಅದೇ ತರನೇ ಇರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಈಗ ಕೃಷ್ಣ ಸತ್ತು 5,000 ವರ್ಷ ಆಯ್ತು ಅಂತಾರೆ. ಕೃಷ್ಣ ಸತ್ತು 5,300 ವರ್ಷ ಆಯ್ತು, 5,150 ವರ್ಷ ಆಯ್ತು ಅಂತಾರೆ. ಯಾಕೆ? ಹಂಗಾದ್ರೆ ಅವ್ರು ಎಷ್ಟು ವರ್ಷ, ಹಾಗಾದ್ರೆ ದ್ವಾಪರ ಯುಗ ಎಷ್ಟು ವರ್ಷ ಇದ್ರು? ಹಾಗಾದ್ರೆ ಕೃಷ್ಣನ ಆಯುಷ್ಯ ಎಷ್ಟಾವಾಗ ಅಂತ ಲೆಕ್ಕ ಹಾಕಿದಾಗ ಅದು ಪ್ರಮಾಣ ತೋರಿಸೋದು ಬೇರೆ ತರ ತೋರಿಸುತ್ತೆ. ಆದರೂ ನಮಗೆ ಬೇಕಾಗಿರೋದು ಏನಪ್ಪಾ, ನಮಗೆ ಅದ್ರ ಗೋಜೆಲ್ಲ ಬೇಡ. ನಮಗ್ ಬೇಕಾಗಿರೋದು ಯಾರ್ಯಾರು ಈ ಜ್ಯೋತಿಷ ಶಾಸ್ತ್ರಕ್ಕೆ ತನ್ನ ತ್ಯಾಗವನ್ನ ಮಾಡಿ ಸಮರ್ಪಣೆಯನ್ನ ಮಾಡಿದರೆ ಅವರಿಗೆಲ್ಲ ನಾವು ತಿಳ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಲಗದ ಮಹಾಮುನಿಗಳು ಅದರಲ್ಲಿ ಪ್ರಬಲವಾಗಿರ್ತಕ್ಕಂಥವರು. ಲಗದ ಮುನಿಗಳು ಬಂದ ಮೇಲೆ ಏನಾಯ್ತು, ತಿರ್ಗಾನು ಅದು ಹಾಗೆ ಉಳ್ಕೊಳ್ತಾ ಬಂತು. 505ನೇ ವರ್ಷದಲ್ಲಿ ಶತಮಾನದಲ್ಲಿ ಆಗ ಬಂದಂತವರೇ ವರಹಮೀರಾಚಾರ್ಯರು. ಆ ವರಹಮೀರಾಚಾರ್ಯರು ಏನ್ ಮಾಡಿದ್ರು, ಅವ್ರ ಕೈಗೆ ಸಿಕ್ಕಿದಂತಹ ಸಿದ್ಧಾಂತವನ್ನ ಮಾತ್ರ ಹೊರಗಡೆ ತೆಗೆದ್ರು. ಈಗ ನಾವೆಲ್ಲ ನೋಡ್ತಾ ಇರೋದು ಯಾವ ಸಿದ್ಧಾಂತ? ವರಹಮೀರಾಚಾರ್ಯರ ಕೈಗೆ ಸಿಕ್ಕಿದಂತಹ 5 ಸಿದ್ಧಾಂತಗಳ ಮೇಲೆ ಮಾತ್ರ ನಾವು ಪಾಠವನ್ನ, ಈ ಪ್ರಪಂಚವನ್ನ, ಈ ಆಧ್ಯಾತ್ಮಿಕ ಚಿಂತನೆಯನ್ನ ಏನೇನು ಮಾತಾಡ್ತಿದ್ದೀವಿ ದೇವರ ಬಗ್ಗೆ, ನೀನ್ ಅದು ನಾನು ಇದು ಅಂತ ಎಲ್ಲ ಮಾತಾಡ್ತಿದೀವಲ್ವಾ, ಇದೆಲ್ಲ ಮಾತಾಡ್ತಿರೋದು ಯಾವುದಿಂದಪ್ಪ ಅಂತಂದ್ರೆ ಸುಮಾರು 500 ವರ್ಷಗಳ ಹಿಂದೆ ಬಂದಂತಹ ಒಂದು ಸಿದ್ಧಾಂತದ ಮುಖಾಂತರವಾಗಿ. ಆ ಸಿದ್ಧಾಂತ ಯಾವ್ದಪ್ಪ ಅದು ಅಂತ ಹೇಳಿದ್ರೆ, ಬರ್ಕೊಳ್ಳೋದಾಗಿರಿ ಬರ್ಕೊಂಬಿಡಿ. ಪಿತಾಮಹ ಸಿದ್ಧಾಂತ, ಸೂರ್ಯ ಸಿದ್ಧಾಂತ, ವಸಿಷ್ಠ ಸಿದ್ಧಾಂತ, ಪೌರುಷ ಸಿದ್ಧಾಂತ, ರೋಮಕ ಸಿದ್ಧಾಂತ. ಅವಾಗ್ಲೇ ಹೇಳಿದೆ ನಾನು, 18 ಸಿದ್ಧಾಂತ ಇತ್ತು, ಆಮೇಲೆ 2 ಸಿದ್ಧಾಂತ ಆ್ಯಡ್ ಆಯ್ತು, ತಿರ್ಗಾ ಅದೆಲ್ಲ ಕಳೆದೋಯ್ತು, ಈಗೆಲ್ಲ ಬಂತು. ಕೊನೆಗೆ ನಮ್ಮ ಹತ್ರ ಇವಾಗ ನಮ್ಮ ಕೈನಲ್ಲಿ ಡಾಕ್ಯುಮೆಂಟೇಶನ್ ಇರೋದು ಅಂದ್ರೆ ವರಹಮೀರಾಚಾರ್ಯರು ಕೈಗೆ ಸಿಕ್ಕಿ ಬರೆದಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಯಾವ್ದಪ್ಪ ಅಂದ್ರೆ 5 ಮಾತ್ರನೇ. ಉಳಿದಿದ್ದೆಲ್ಲವೂ ಸಹ ಹೆಸರಲ್ಲಿದೆ ಹೊರತು ಯಾರ ಕೈಗೂ ಸಿಕ್ಕಿಲ್ಲ. ನಾರದ ಸಂಹಿತೆ ಅಂತ ಹೇಳಿ ಜ್ಯೋತಿಷ ಬುಕ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಅದು ಇವಾಗ ಎಲ್ಲೂ ಬರ್ತಾ ಇಲ್ಲ. ನಾರದ ಸಂಹಿತೆ ಅಂತ, ನಾರದನು ಸಹ ಜ್ಯೋತಿಷ್ಯವನ್ನು ಬರೆದಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ ಅದು, ನಾರದ ಸಂಹಿತೆ ಅಂತ. ಓಕೆ, ಎಲ್ಲಾದ್ರೂ ಸಿಕ್ಕರೆ ಟ್ರೈ ಮಾಡಿ ನೋಡಿ ಅದನ್ನು. ಸೊ ಹಾಗಾಗಿ ನಾವು ಇವಾಗ ಏನ್ ಮಾಡ್ತಿದೀವಿ, ಸೂರ್ಯ ಸಿದ್ಧಾಂತವನ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಹಾಗಾದ್ರೆ ಸೂರ್ಯ ಸಿದ್ಧಾಂತದಲ್ಲಿ ಏನು ಮಾಡಿದ್ರು, ಹೇಗ್ ಮಾಡಿದ್ರು ಸೂರ್ಯ ಸಿದ್ಧಾಂತವನ್ನ? ಸೂರ್ಯನನ್ನ ಆಧಾರವಾಗಿಟ್ಟುಕೊಂಡು ನಾವು ಕಂಪ್ಲೀಟ್ ಆಗಿ ಲೆಕ್ಕವನ್ನ ಮಾಡೋದಕ್ಕೆ ಶುರು ಮಾಡಿದೀವಿ ಅಲ್ವಾ. ಈಗ ನಾವು ಮಾಡ್ತಾ ಇರೋ ಪ್ರಪಂಚದಲ್ಲಿ ಏನ್ ಮಾಡ್ತಿದೀವಿ, ಎಲ್ಲವೂ ಸೂರ್ಯ ಸಿದ್ಧಾಂತಗಳ ಮುಖಾಂತರವಾಗಲಿ. ಆವಾಗ ಅದಕ್ಕೆ ಏನ್ ಮಾಡಿದ್ವಿ, ಸಂವತ್ಸರಗಳು, 60 ಸಂವತ್ಸರಗಳು. 60 ಸಂವತ್ಸರಗಳು ಏನೇನಿದಾವೆ ಅವಾಗ್ಲೇ ನಾನು ಮೇಲ್ಗಡೆಯಿಂದ ಹೇಳ್ಕೊಂಬಂದೆ. ಏನು ಇದು ಘಟಿ, ವಿಘಟಿ, ಆಮೇಲೆ ಮುಹೂರ್ತ, ಆಮೇಲೆ ತಿಥಿ, ಅದು ದಿನ 60, 30 ಘಟಿ ಇದ್ಕೊಳ್ತು ಒಂದು ದಿನ, 2 ದಿನ, ಒಂದು ದಿನ ಇದು 7 ದಿನ ಇದ್ಕೊಳ್ತು ಒಂದು ವಾರ, ಆಮೇಲೆ 15 ದಿನ ಇದ್ಕೊಳ್ತು ಒಂದು ಪಕ್ಷ, 15 ಇದ್ಕೊಳ್ತು ತಿಂಗಳು, 2 ತಿಂಗಳು ಋತು ಆಯ್ತು, ಋತುವಿನಿಂದ 3 ಋತುವಿನಿಂದ ಒಂದು ಆಯನ ಆಯ್ತು, 2 ಆಯನ ಇದ್ಕೊಳ್ತು ಒಂದು ಸಂವತ್ಸರ ಆಯ್ತು. ಸೊ ಸಂವತ್ಸರ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನಾವು ಸಂಕಲ್ಪ ಮಾಡುವಾಗ, ಪೂಜೆ ಮಾಡುವಾಗ ಅದನ್ನೆಲ್ಲ ಬಳಸ್ತಾ ಇರ್ತೀವಿ ಅಲ್ವಾ. ಇಲ್ಲಿ ನಾವು ಮಾಡುವಾಗ ಎಲ್ಲ ಹೇಳ್ತೀವಲ್ವಾ, ಕಲಿಗೆ ಪ್ರಮಪಾದೆ ಜಂಬುದ್ವೀಪೆ ಭಾರತ ವರ್ಷೆ ಭರತಖಂಡೆ ದಂಡಕಾರಣ್ಯ ಅಂತ ಹೇಳ್ತೀವಲ್ವಾ. ಅದು ಎಲ್ಲಿಂದ ಬಂತು? ಶಾಸ್ತ್ರದಿಂದ ಬಂತು. ಅದನ್ನೇ ವೇದದಿಂದ ಶಾಸ್ತ್ರದಿಂದ ನಾವು ಹೇಳ್ತಕ್ಕಂಥ ದಿನ ಬಳಕೆಯಲ್ಲಿ ಯೂಸ್ ಮಾಡುವಂತಹ ಒಂದು ವಿಧಾನ. ಅದಕ್ಕೆ ಸಿಕ್ಕಾಬಟ್ಟೆ ಕ್ಯಾಲ್ಕುಲೇಷನ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ದೊಡ್ಡ ಕ್ಯಾಲ್ಕುಲೇಷನ್. ಆ ಕ್ಯಾಲ್ಕುಲೇಷನ್ ನಿಮಗೆ
ಅರ್ಥವಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಅರ್ಥವಾಗ್ಲೇಬೇಕು ಅಂತಕ್ಕಂಥದ್ದು ಏನು ಇಲ್ಲ. ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಇದು. ತಿಳ್ಕೊಂಡಿದ್ದಾಗ ನಾವ್ ಎಲ್ಲಾದ್ರೂ ಹೋದಾಗ ಮಾತಾಡೋದಕ್ಕೆ, ಯಾರನ್ನ ಇವಾಗ ಕಲಿಯುಗ ಹೇಳ್ತಾ ಪಾಠ ಮಾಡ್ತಾ ಇರ್ತೀರ, ಸಂಕಲ್ಪ ಮಾಡ್ತಿರ್ತೀರ. ನಾನು ಮೊನ್ನೆನೇ ಹೇಳಿದೆ, ಇವಾಗ ಬರೋಂಥ ಹುಡುಗರುಗಳು ಮುಂದೆ ಬರೋಂಥವ್ರೆಲ್ಲ ಬಹಳ ಹುಷಾರಾಗಿರ್ತಕ್ಕಂಥವ್ರು ಬರ್ತಾರೆ, ಏನ್ ಬೇಕಾದ್ರೆ ಕೇಳ್ತಾರೆ, ಉತ್ತರ ಕೊಡೋಕೆ ನಾವು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿದೆ. ಅವಾಗ ಅದೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಕಲಿಯುಗ ಅಂದ್ರೆ 4,32,000 ವರ್ಷ, ತ್ರೇತಾಯುಗ ಅಂತ ಅದು ದ್ವಾಪರ ಯುಗ ಅಂತಕ್ಕಂಥದ್ದು 8,60,000, ಅದಕ್ಕೆ ಡಬಲ್ 4,32,000 ಇಂಟು 2 ದ್ವಾಪರ ಯುಗ ಎಷ್ಟಾಯ್ತು? 8,64,000 ವರ್ಷ. ಅದಕ್ಕೆ ಇನ್ನೊಂದು ಕಲಿಯುಗ ಸೇರ್ತದೆ ತ್ರೇತಾಯುಗ, 12,96,000 ವರ್ಷ. ಕೃತಾಯುಗ ಅಂತಕ್ಕಂಥದ್ದು ಇನ್ನೊಂದು ಕಲಿಯುಗ ಸೇರಿಸ್ಕೊಂಡ್ರೆ ಕೃತಾಯುಗ. ಸೊ ಅವಾಗ ಅದು ಎಷ್ಟಾಗತ್ತದೋ 17,28,000 ವರ್ಷ. ಇಂಥ ಇದು 4 ಯುಗಗಳು ಸೇರಿದ್ರೆ ಒಂದು ಮಹಾಯುಗ ಅಂತ ಕರಿತೀವಿ. ಅವಾಗ ಟೋಟಲ್ ಒಂದು ಮಹಾಯುಗ ಎಷ್ಟಪ್ಪ? ಟೋಟಲ್ ಮಾಡಿದ್ರೆ 43,20,000. ಇಲ್ಲಿ ಏನು ಒಂದು ವಿಷಯ ಇದು ನೀವು ಬರ್ಕೊಳ್ಬೇಕಾದ್ರೆ ನೋಡಿ, ಯಾವುದನ್ನ ಎಷ್ಟೇ ಆ್ಯಡ್ ಮಾಡೋದು ಸರಿ, ಎಷ್ಟೇ ಡಿವೈಡ್ ಮಾಡೋದು ಸರಿ, ಕೊನೆಯಲ್ಲಿ ಉಳಿಯೋದು ಎಷ್ಟೇ ಮಾಡಿದ್ರು 9 ಉಳಿಯುತ್ತೆ. ನಾನು ಈಗ ಮಹಾಯುಗ ಎಷ್ಟು ಹೇಳಿದೆ? 43,28,000 ಅಂತ, 20,000 ಅಂತ. ಸೊ 4 3 7 + 2 9, ಎಲ್ಲಾದ್ರಲ್ಲೂ ಹಾಗೇ ಬರುತ್ತೆ. ಆ 4 9 9 ಹಾಗೇ ಬರುತ್ತೆ. ಅವಾಗ 4 ಮಹಾಯುಗ ಇದ್ಕೊಟ್ಟು ಎಷ್ಟಾಗುತ್ತೆ? 4 ಮಹಾಯುಗ ಇದ್ಕೊಟ್ಟು ಒಂದು ಕಲ್ಪ. ಒಂದು ಕಲ್ಪ ಇದ್ಕೊಟ್ಟು ಒಂದು ಚತುರ್ಯುಗ. ಅವಾಗ 7 ಚತುರ್ಯುಗ ಇದ್ಕೊಟ್ಟು ಒಂದು ಮನ್ವಂತರ. 14 ಮನ್ವಂತರ ಇದ್ಕೊಟ್ಟು ಒಂದು ಬ್ರಹ್ಮಣ ಒಂದು ದಿನ. ಯಪ್ಪ, ಬ್ರಹ್ಮಣ ಒಂದು ದಿನ ಲೆಕ್ಕ ಹಾಕಿ. ನಾವಿವಾಗ ಏನ್ ಪಾಠ ಇದು ಜ್ಯೋತಿಷ್ಯ ಮಾಡ್ಬೇಕಾರೆ ಮತ್ತೆ ಸಂಕಲ್ಪ ಮಾಡ್ಬೇಕಾರೆ ಏನ್ ಹೇಳ್ತೀವಿ? ಇವಾಗ ಇಲ್ಲಿ ಏನ್ ಹೇಳಿದೆ ನಾನು? ಕಲ್ಪ, ಮನ್ವಂತರ ಅಂತ ಹೇಳಿದೆ, ಬ್ರಹ್ಮಣ ದಿನ ಅಂತ. ಕಲಿಯುಗೆ ಪ್ರಥಮ ಪಾದೆ, ಕಲಿಯುಗೆ ಪ್ರಥಮ ಪಾದೆ, ಜಂಬುದ್ವೀಪೆ, ಭಾರತ ವರ್ಷೆ, ಭರತಖಂಡೆ, ದಂಡಕಾರಣ್ಯೆ, ಗೋದಾವರ್ಯ, ದಕ್ಷಿಣ ತೀರೆ, ಶಾಲಿವಾಗಣ ಶಕ. ಇದೆಲ್ಲ ತಿಳ್ಕೊಳ್ಬೇಕು. ಬಟ್ ಹೆಸರುಗಳು ಹೇಳಬೇಕು ನಿಮ್ಗೆಲ್ಲ. ನೀವೇನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇಲ್ಲ, ಹಾಗಾಗಿ ನೀವು ಬೇರೆ ತಿಳ್ಕೊಳ್ಳೋದಕ್ಕಾದ್ರೂ ಪ್ರಯತ್ನವನ್ನ ಮಾಡಿ. ಎಷ್ಟು ಯುಗಗಳಿದಾವೆ, ಎಷ್ಟು ಏನು ಶಕ ಪುರುಷರು ಎಷ್ಟಿದ್ದಾರೆ, ಯುಗ ಪುರುಷರು ಎಷ್ಟಿದ್ದಾರೆ ಅನ್ನೋದನ್ನ ಒಂದ್ ಸ್ವಲ್ಪ ನಾಲೆಡ್ಜ್ಗೋಸ್ಕರ ನಾವು ತಿಳ್ಕೊಬೇಕು. ಇವಾಗ ನಾವು ಯಾವ ಯುಗದಲ್ಲಿದ್ದೀವಿ? ಇವಾಗ ಯಾವ ಇದರಲ್ಲಿದ್ದೀವಿ? ಕಲಿಯುಗೆ ಪ್ರಥಮ ಪಾದೆ. ಕಲಿಯುಗೆ ಪ್ರಥಮ ಪಾದೆ. ಪ್ರಥಮ ಪಾದೆ ಅಂತ ಹೇಳಿದ್ರೇನು? 4,32,000 ಪ್ರಥಮ ಪಾದದಲ್ಲಿ ಇದೀವಿ. ಜಂಬೂ ದ್ವೀಪೆ ಅಂತ ಹೇಳಿದ್ರೆ ಈ ನಮ್ಮ ಭಾರತ ಖಂಡವನ್ನ 7 ಭಾಗಗಳಾಗಿ ಮಾಡಿದ್ದಾರೆ. ಆ 7 ಭಾಗ ಅಂತಕ್ಕಂಥದ್ದು ಜಂಬೂ ಅಂತಕ್ಕಂಥದ್ದು ನೇರಳೆ ಬಣ್ಣದ, ನೇರಳೆಯಲ್ಲಿರ್ತಕ್ಕಂಥ ಜಂಬೂ ದ್ವೀಪದಲ್ಲಿ ಇದೀವಿ. ಭಾರತ ವರ್ಷೆ, ಭರತಖಂಡೆ, ದಂಡಕಾರಣ್ಯ ಅಂತಕ್ಕಂಥದ್ದು ನಮ್ಮ ಮೇರು ದಿಕ್ಕು. ಶಾಲಿವಾಗಣ ಶಕ, ಶಕಪುರುಷ ಯಾರು? ಶಾಲಿವಾಗಣ. 7 ಜನ ಶಾಲಿವಾಗಣರು ಶಕಪುರುಷರು ಇರ್ತಾರೆ. ಶಾಲಿವಾಗಣ ಶಕ. ಆಮೇಲೆ ಇನ್ನೇನು? ಯಾರು ಪುರೋಹಿತರು? ನಂದಕೃಷ್ಣ. ಗುರುಗಳೇ, ಟ್ರಾವೆಲಿಂಗ್ ನಲ್ಲಿದ್ದೆ, ಗಾಡಿ ಓಡಿಸ್ತಾ ಇದ್ದೆ, ಕೇಳಿಸ್ಕೊಂತ ಇದ್ದೀನಿ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಶಾಲಿವಾಗಣ ಶಕ ಅಂದ್ರೆ ಏನು? ಶಕಪುರುಷರು ಅಂತ. ಇವಾಗ ನಾವ್ ಎಷ್ಟು ಹೇಳಿದ್ವಿ ಶಕ ಅಂತ ಹೇಳಿದ್ರೆ 71 ಮಹಾಯುಗ ಇದ್ಕೊಟ್ಟು ಒಂದು ಶಕ. ಅವಾಗ ಎಷ್ಟು ದೂರ ಆಯ್ತು ಅಲ್ವಾ? ಸೊ ಹಾಗೆ ಬ್ರಹ್ಮಣ 1 ವರ್ಷ ಇದ್ಕೊಟ್ಟು ಎಷ್ಟಾಯ್ತು? 14 ಮನ್ವಂತರಗಳಿಗೆ ಒಂದು ಬ್ರಹ್ಮಣ ಯುಗ. ಬ್ರಹ್ಮಣ ದಿನ ಇವಾಗ ಎಷ್ಟಿದೆ ಅಂತ ಹೇಳಿದ್ರೆ ಇವತ್ತಿನ ಇದಕ್ಕೆ 52 ವರ್ಷ ಮುಗಿದು 53ನೇ ವರ್ಷದಲ್ಲಿ ಬ್ರಹ್ಮಣ ದಿನ ಹೋಗ್ತಾ ಇದೆ. ಕಲಿಯುಗ ಎಷ್ಟಾಗಿದೆಯಪ್ಪ ಅಂತ ಹೇಳಿದ್ರೆ 28ನೇ ಕಲಿಯುಗ ನಡೀತಾ ಇದೆ. ಹಾಗೆ 28ನೇ ಕಲಿಯುಗ ಅಂದ್ರೆ ಏನು? 4 4
ಒಂದು ಮಹಾಯುಗಗಳು ಮುಗಿದು ಇವಾಗ 28ನೇ ಮಹಾಯುಗ ನಡೀತಾ ಇದೆ. ಸೊ ಇದು ದೊಡ್ಡ ಲೆಕ್ಕ. ಇದು ಈ ಯುಗ ಆದ್ಮೇಲೆ ಯಾರು ಬರ್ತಾರೆ, ಇದು ಎಲ್ಲಿ ಬರುತ್ತೆ, ಇದು ಬಹಳ ಒಂಥರ ಅದು ಓದೋದಕ್ಕೆ ಅದನ್ನ ಪುರಾಣ ಓದ್ಬೇಕು ನೀವು. ಪುರಾಣಗಳನ್ನ, ಭವಿಷ್ಯ ಪುರಾಣಗಳನ್ನ ಓದಿದ್ರೆ ಅದರಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಅದು ಹೆಂಗ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಳ್ಳೋಕೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಬಟ್ ಪಾಠ ಮಾಡ್ಬೇಕಾದ್ರೆ ತುಂಬಾ ಕಷ್ಟ. ಅದ್ರಲ್ಲಿ ಇಂಟ್ರೆಸ್ಟ್ ಇರ್ಬೇಕು ನಮಗೆ. ಯಾಕಂದ್ರೆ ಈಗ ನಾವು ದಿಕ್ಕು ಅಂತ ಹೇಳಿದ್ವಲ್ವಾ, ಆ ದಿಕ್ಕಲ್ಲಿ ಯಾರಿದ್ದಾರೆ, ಅದರ ಅಧಿಪತಿ ಎಷ್ಟು, ಅದರ ವ್ಯಾಸ ಎಷ್ಟು, ಅಲ್ಲಿ ಯಾವ್ಯಾವ ದೇವತೆಗಳಿರ್ತಾರೆ, ಆವಾಗ ನಿಮಗೆ ಗೊತ್ತಾಗೋದು ಏನಕ್ಕೆ ಉತ್ತರ ದಿಕ್ಕಿನಲ್ಲಿ ಮಲಗಬೇಕು, ಯಾಕೆ ದಕ್ಷಿಣ ದಿಕ್ಕಿನಲ್ಲಿ ಯಾರಿರ್ತಾರೆ, ಎಲ್ಲ ಡೀಟೇಲು ಪುರಾಣದಲ್ಲೇ ಕೊಟ್ಟಿರ್ತಾರೆ. ಆವಾಗ ಯುಗ ಪುರುಷರು ಯಾರ್ಯಾರಿರ್ತಾರೆ ಅಂತ. ಆ ಯುಗ ಪುರುಷರುಗಳು ಸಹ ನಮಗೆ ಈ ಆಕಾಶ ಮಂಡಲದಲ್ಲಿ ಇರ್ತಾರಂತೆ. ಈಗ ನಾವು ಶಾಲಿವಾಗಣ ಶಕ ಅಂತ ಕರೆದವಲ್ವಾ, ಅವರ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ. ಈಗ ನಾವು ಭೂಮಂಡಲ, ನಕ್ಷತ್ರ ಮಂಡಲ, ರಾಶಿ ಮಂಡಲ ಇಷ್ಟು ಮಾತ್ರನೇ ನೋಡ್ಕೊಂಡು ಕೂತ್ಕೊಂಡಿದೀವಿ. ಇದ್ರ ಮೇಲ್ಗಡೆ ಒಂದು ಮಂಡಲ ಇದೆ, ಋಷಿ ಮಂಡಲ ಅಂತ ಒಂದಿದೆ. ಅದು ಯಾರು ಮುಟ್ಟಕ್ ಹೋಗಲ್ಲ. 6 ಜನ ಋಷಿಗಳಿದ್ದಾರೆ. ಆ ಋಷಿ ಯಾರಿದ್ದಾರೆ, ಆ ಋಷಿ ಮಂಡಲ ಯಾರು, ಆಮೇಲೆ ಶಕಪುರುಷ ಮಂಡಲ ಯಾರ್ಯಾರಿದ್ದಾರೆ ಅಂತ, ಅದೆಲ್ಲ ದೊಡ್ಡ ವಿಷಯ. ಅಷ್ಟೆಲ್ಲ ನಾವು ಹೇಳಬೇಕಾದ್ರೆ ಅವಶ್ಯಕತೆ ಇಲ್ಲ. ಬಟ್ ತಿಳ್ಕೊಂಡಿದ್ರೆ ಸರಿ. ಬರೀ ನಾವು ಇವಾಗ ತಿಳ್ಕೊಂತಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ, ಒಂದು ರಾಶಿ ಮಂಡಲ ತಿಳ್ಕೊಳ್ತೀವಿ, ಆಮೇಲೆ ಗ್ರಹ ಮಂಡಲ ತಿಳ್ಕೊಳ್ತೀವಿ, ಆಮೇಲೆ ನಕ್ಷತ್ರ ಮಂಡಲ ತಿಳ್ಕೊಳ್ತೀವಿ, ಬಿಟ್ಟಾಕ್ಬಿಡ್ತೀವಿ. ಅದ್ರ ಮೇಲ್ಗಡೆ ಏನಿದೆ, ಋಷಿ ಮಂಡಲ ಇದೆ. 6 ವರ್ಷಕ್ಕೆ ಒಂದ್ಸಾತಿ ಋಷಿನೂ ಚೇಂಜ್ ಆಗ್ತಾರೆ, 1 ಡಿಗ್ರಿ ಅಂತೆ. ಋಷಿಗಳು ಅಧಿಪತಿ ಆಗ್ತಾರೆ. ಶಕಪುರುಷರು 72 ವರ್ಷಕ್ಕೆ ಒಂದ್ಸಾತಿ 1 ಡಿಗ್ರಿ ಚೇಂಜ್ ಆಗ್ತಾರೆ. ಅವ್ರು ಎಲ್ಲಿದ್ದಾರೆ ಅಂತೆಲ್ಲ ಕಂಡುಹಿಡಿಯತಕ್ಕಂಥ ಕ್ಯಾಲ್ಕುಲೇಷನ್ ಅಲ್ಲ. ನೀವು ಭವಿಷ್ಯ ಪುರಾಣಗಳನ್ನ ಓದಿದ್ರೆ, ಗ್ರಂಥಗಳನ್ನ, ಪುರಾಣಗಳನ್ನ ಓದಿದ್ರೆ ಅದರಲ್ಲಿ ಡೀಟೇಲ್ ಸಿಗತ್ತೆ. ನೀವಿಷ್ಟು ಮಾತ್ರ ತಿಳ್ಕೊಳ್ಬೇಕಾಗಿರೋದು, ಒಂದು ಹೇಗೆ ನಮ್ಮ ಒಳಗಡೆ ಜ್ಯೋತಿಷ್ಯ ಒಳಗಡೆ ಎಂಟ್ರಿ ಆಗ್ತಾ ಇದೆ, ಕಾಲದ ಒಂದು ಮುಖಾಂತರವಾಗಿ ಎಂಟ್ರಿ ಆಗ್ತಾ ಇದ್ದೀವಿ. ಕಾಲವನ್ನು ಎಲ್ಲಿಂದ ತಗೊಂಡ್ರು, ಕಣ್ಣು ರೆಪ್ಪೆಯಿಂದ ತಗೊಂಡು ಬಂದು ಅದನ್ನ ಸಂವತ್ಸರ ಮಾಡಿ, ಸಂವತ್ಸರವನ್ನ 60 ಸಂವತ್ಸರ ಮಾಡಿ, ಆ ಸಂವತ್ಸರಗಳಿಂದ 4,32,000 ಸಂವತ್ಸರ ಕೊಟ್ಟು ಒಂದು ಕಲಿಯುಗ, ಆಮೇಲೆ ಮಹಾಯುಗ, ಕಲ್ಪ, ಆಮೇಲೆ ಮನ್ವಂತರ, ಆಮೇಲೆ ಶಕಪುರುಷರು, ಬ್ರಹ್ಮನ ವರ್ಷ, ಹೀಗೆ ಅರ್ಧ ಪ್ರಹಾರೆ ಅಂತ ಏನ್ ಹೇಳ್ತೀವಿ. ಬ್ರಹ್ಮನ ಅರ್ಧ ಪ್ರಹಾರ ಅಂತ ಹೇಳಿದ್ರೆ, ಬ್ರಹ್ಮನ ಅರ್ಧ ದಿನ ಮುಗಿದು, ಅರ್ಧ ಸಂವತ್ಸರ ಮುಗಿದೋಗಿದೆ. ಬ್ರಹ್ಮನ ಆಯುಸ್ಸು 100 ವರ್ಷ ಅಂತ ಹೇಳಿದ್ರೆ, ಒಂದು ದಿನಕ್ಕೆ ಎಷ್ಟು ಹೇಳಿದ್ದು, 17 ಇದು ಸ್ವಲ್ಪ 14 ಮನ್ವಂತರಗಳು ಅಂತ ಹೇಳಿದ್ವಿ. ಬ್ರಹ್ಮನ ಒಂದು ದಿನ ಅಂತದ್ರಲ್ಲಿ 52 ವರ್ಷ ಮುಗಿದಿದೆ. ಸೊ ಅದನ್ನ ಕೇಳಿದ್ರೆ ತಲೆ ತಿರುಗೋಗ್ಬಿಡುತ್ತೆ, ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ. ಒಂದು ದಿನಕ್ಕೆ ಇಷ್ಟು ಸಂವತ್ಸರ ಅಂದ್ರೆ 1 ವರ್ಷಕ್ಕೆ ಎಷ್ಟಾಗ್ಬೋದು. ಹಾಗೆ ಬ್ರಹ್ಮನ ಸಂವತ್ಸರಕ್ಕೂ ನಮ್ಮ ಮಾನವ ಸಂವತ್ಸರಕ್ಕೂ ವ್ಯತ್ಯಾಸ ಜಾಸ್ತಿ ಇದೆ. ಹಾಗಾಗಿ ನೀವು ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂದ್ರೆ, ಅದೆಲ್ಲವೂ ಅಲ್ಲಿಂದಾನೇ ಬಂದಿರ್ತಕ್ಕಂಥದ್ದು. ಎಲ್ಲಿಂದ ಬಂದಿರೋದು, ಇಷ್ಟೊತ್ತು ಹೇಳಿದ್ದು ಎಲ್ಲಿಂದ ಬಂದಿದ್ದು ಅಂತ ಹೇಳಿದ್ದು ನಾನು. ಹೋಯ್ತು. ಜಾಸ್ತಿ ಮಾತಾಡ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತೀರಾ. ಕತೆ ಕೇಳ್ಬಿಟ್ಟು ಲಾಸ್ಟ್ ಅಲ್ಲಿ ನಾವು ರಾಮ ಸೀತೆ ಏನಾದ್ರಪ್ಪ ಅಂತ ಹೇಳಿದ್ರೆ, ಅಣ್ಣನ ತಂಗಿನೋ ಅಕ್ಕನ ತಮ್ಮನ ಗೊತ್ತಿಲ್ಲ ಸರ್ ಅನ್ನೋ ತರ ಕೂತ್ಕೊಂಡ್ಬಿಟ್ಟಿರ್ತೀರ. ಇಷ್ಟೊತ್ತು ಹೇಳಿದ್ದು ವೇದದಿಂದ ಬಂದಿರ್ತಕ್ಕಂಥ ಜ್ಯೋತಿಷ್ಯ. ಅದನ್ನ ಹೇಗೆ ಮೊದಲು ತಗೊಂಡ್ರು, ಕಾಲವನ್ನ ತೀರ್ಮಾನ ಮಾಡಿದ್ರು, ಕಾಲದ ಮುಖಾಂತರವಾಗಿ ಎಲ್ಲವನ್ನ ನೋಡ್ತಾ ಬಂದರು. ಅದನ್ನ ವಿಧಿ ಅಂತ ಕರೆದರು, ಕಾಲನಾಟಕ ಅಂತ ಕರೆದರು, ಕಲ್ಪನೆ ಅಂತ ಕರೆದರು. ಆ ಕಾಲವನ್ನ ಹೇಗೆಲ್ಲ ಅವರು ನೋಡಿದ್ರು ಅಂತ ಹೇಳಿ ನಮ್ಮ ಈಗಿನ ಕಾಲಕ್ಕೆ ಅದನ್ನ ತಗೊಂಬಂದ್ವಿ. ಈಗಿನ ಕಾಲಕ್ಕೆ ನಾವು ಏನ್ ಯೂಸ್ ಮಾಡ್ತಾ ಇದ್ದೀವಿ ಸಂಕಲ್ಪದಲ್ಲಿ, ಅದು ಯಾವ್ದಪ್ಪ ಅದು ಅಂತಂದ್ರೆ ಆಗಿನ ಒಂದು ಸಮಯವನ್ನ ಹೇಳ್ತಾ ಇರೋದು. ಅದು ನಮಗೆ ಜ್ಯೋತಿಷ್ಯಕ್ಕೆ ಬೇಕಾ ಅಂದ್ರೆ ಬೇಕು. ಯಾಕೆ ಅಂದ್ರೆ ಕಾಲ, ಎಲ್ಲೆಲ್ಲಿ ಸಮಯ ಅಂತ ಪದ ಬರುತ್ತೋ, ಎಲ್ಲೆಲ್ಲಿ ಕಾಲ ಅಂತ ಪದ ಬರುತ್ತೋ, ಎಲ್ಲೆಲ್ಲಿ ವಿಧಿ ಅಂತ ಪದ ಬರುತ್ತೋ, ಅಲ್ಲೆಲ್ಲ ಸಹ ಜ್ಯೋತಿಷ್ಯ ಎಂಟ್ರಿ ಆಗ್ತಾ ಇರುತ್ತೆ. ಆ ಪದ ಬಳಕೆ ಇಲ್ಲ ಅನ್ನೋವರೆಗೂ ಜ್ಯೋತಿಷ್ಯ ಎಂಟ್ರಿ ಆಗಲ್ಲ. ಆ ಪದ ಬಳಕೆ ಬಂತು ಅಂದ್ರೆ ಜ್ಯೋತಿಷ್ಯ ಬಂತು ಅಂತ. ಸಮಯ, ಕಾಲ ಅಂತ ಬಂತು ಅಂದ್ರೆ
ಜ್ಯೋತಿಷ್ಯ ಎಂಟ್ರಿ ಆಯ್ತು ಅಂತ ಅರ್ಥ. ಸುಮ್ಮನೆ ಸಿಂಪಲ್ ಆಗಿ ಹೇಳಿದ್ದೀನಿ, ಯಾಕಂದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟು. ಬೇರೆ ಇದನ್ನ ಹೇಳ್ಕೊಂಡು ಕುತ್ಕೊಂಡ್ರೆ ನಿಮಗೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ತಿಳ್ಕೊಳ್ಳೋದಕ್ಕೆ ಯಾರನ್ನ ಕೇಳಿದ್ರು ಉತ್ತರ ಕೊಡೋದಕ್ಕೆ ನೀವು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರೋದು. ಓಕೆ, ಇನ್ನೂ ಒಳಗಡೆ ಹೋದ್ರೆ ಜಾಸ್ತಿ ಆಗ್ಬಿಡುತ್ತೆ. ನಿಮಗೆ ನಾನು ಪುಸ್ತಕನೂ ಸಹ ಹೇಳಿದ್ದೀನಿ, ಏನು ಬ್ರಹ್ಮ ಪುರಾಣ, ಭವಿಷ್ಯ ಪುರಾಣ, ಭವಿಷ್ಯೋತ್ತರ ಪುರಾಣ ಅಂತ ಪುಸ್ತಕ ಸಿಗತ್ತೆ. ಆ ಭವಿಷ್ಯೋತ್ತರ ಪುರಾಣವನ್ನ ತಗೊಂಡು ಓದಿ, ಅದರಲ್ಲಿ ಎಲ್ಲಾ ವಿಚಾರಗಳು ಕೊಟ್ಟಿರ್ತಾರೆ ಕಂಪ್ಲೀಟ್ ಆಗಿ. ಕಣ್ಣು ರೆಪ್ಪೆಯಿಂದ ಶುರು ಮಾಡಿ ಇವತ್ತು ಏನು ನಾವು ಕಲಿಯುಗದಲ್ಲಿ 28ನೇ ಕಲಿಯುಗದಲ್ಲಿ ಬ್ರಹ್ಮನ 52 ವರ್ಷಗಳನ್ನ ಮುಗಿಸಿ 1ನೇ ದಿನದಲ್ಲಿ ಇದ್ದಾನೆ ಅನ್ನೋವರೆಗೂ ಹೇಳುತ್ತದೆ. ಇಷ್ಟ ಇರೋರು, ಆಸಕ್ತಿ ಇರೋರು ತಗೊಂಡು ಓದಿ ತಿಳ್ಕೊಳ್ಳಿ, ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ ಮೇಲೆ ಪಾಠ ಈಗ ಬರೋಣ. ಇಷ್ಟೊತ್ತು ಮಾಡಿದ್ದು ಪಾಠನೇ, ಆದ್ರೆ ಇಷ್ಟೊತ್ತು ಮಾಡಿದ್ದು ಅರಿವಿನ ಪಾಠ ಬೇಸ್. ಈಗ ಒಳಗಡೆ ಹಾಗೆಯೇ ಬರೋಣ. ಜ್ಯೋತಿಷ್ಯವನ್ನ ಹೇಳಿದ್ರು. ಏನು ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಮಂಗಳ ಇದ್ದಾನೆ, ಗ್ರಹಗಳಿದ್ದಾವೆ, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳೆಲ್ಲ ಇದ್ದಾವೆ. ಈಗ ಮರಬೇಕಾಗಿರೋದು ಸೃಷ್ಟಿ. ಹೇಗಾಯಿತು ಸೃಷ್ಟಿ? ವಾಟ್ ಇಸ್ ದ ಮೀನಿಂಗ್ ಆಫ್ ಸೃಷ್ಟಿ? ಇಷ್ಟೊತ್ತು ನಾವು ಖಗೋಳ ಶಾಸ್ತ್ರದ ಬಗ್ಗೆ ಮಾತಾಡಿದ್ವಿ. ಖಗೋಳ ಶಾಸ್ತ್ರ ಇದಂ ವಿತ್ತಮನ್ನಾಗೆ ತೋರಿಸ್ತಾ ಇದೆ, ಹೇಳ್ತಾ ಇದೆ, ನೋಡ್ತಾ ಇದ್ದೀವಿ. ನಮ್ಮ ಮೈಥಾಲಜಿಕಲಿ ಪ್ರಕಾರವಾಗಿ ವಾಟ್ ಇಸ್ ದ ಸೃಷ್ಟಿ? ಹೇಗಾಯಿತು ಸೃಷ್ಟಿ? ಯಾರು ಮಾಡಿದ್ರು ಈ ಸೃಷ್ಟಿ? ಎಲ್ಲಿಂದ ಬಂತು? ಅದು ತಿಳ್ಕೊಂಡ್ರೆ ತಾನೇ ನಾವು ಮುಂದಕ್ಕೆ ಹೋಗಕ್ಕಾಗೋದು. ಸೊ ಅದಕ್ಕೆ ನಮ್ಮ ಈ ಒಂದು ಪುರಾಣ ಮತ್ತೆ ಶಾಸ್ತ್ರಗಳು ಹೇಳಿರೋದು ಏನಪ್ಪಾ ಅಂತ ಹೇಳಿದ್ರೆ, ಆದಿ ಕಾಲದಲ್ಲಿ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಒಬ್ಬನೇ, ಅವನೇ ಪರಮಾತ್ಮ. ಆದಿ ಅಂತ್ಯ ರಹಿತನಾಗಿರ್ತಕ್ಕಂಥವನು, ಅಗೋಚರವಾಗಿರ್ತಕ್ಕಂಥವನು, ಅದೃಶ್ಯನಾಗಿರ್ತಕ್ಕಂಥವನು. ನಿನ್ನೆ ಯಾರೇ ಕೇಳಿದ್ರು, ವೀಣಾನ ಯಾರೇ ಕೇಳಿದ್ರು ಅಲ್ವಾ? ಸೊ ಆದಿ ಕಾಲದಲ್ಲಿ ಇದ್ದಿದ್ದು ಅವನೊಬ್ಬನೇ. ಅವನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ನಿಗಮ ಗೋಚರ. ಅವನು ಹೇಗೆ ಗೋಚರವಾಗ್ತಾನೆ? ನಿನ್ನ ನಿಗಮ, ನಿನ್ನ ಆಸೆ, ನಿನ್ನ ಭಾವನೆ, ನಿನ್ನ ನಿಮಿತ್ತ ಹೇಗೆ ಅನಿಸುತ್ತೋ ಹಾಗೆ ಗೋಚರವಾಗ್ತಾನೆ. ಒಂದು ಗ್ಯಾಸ್ ಅನ್ನ ತಗೊಂಡಾಗಿ ಬಾಟ್ಲಲ್ಲಿ ಹಾಕಿದ್ರೆ ಬಾಟ್ಲ್ ತರ ಕಾಣುತ್ತೆ, ನೀರನ್ನ ತಗೊಂಡಾಗಿ ಜಗ್ಗಲ್ಲಿ ಹಾಕಿದ್ರೆ ಜಗ್ ತರ ಕಾಣುತ್ತೆ. ಹಂಗಾರೆ ನೀರ್ ಜಗ್ಗ? ನೀರಿಗೆ ಶೇಪ್ ಇದೆಯಾ? ನೀರಿಗೆ ಆಕಾರ ಇದೆಯಾ? ನೀರಿಗೆ ರೂಪ ಇದೆಯಾ? ಇಲ್ಲ. ಆದ್ರೆ ನೀನು ಬಿಂದಿಗೆ ಒಳಗೆ ಹಾಕಿದ್ರೆ ಅದು ಬಿಂದಿಗೆ ತರ ಕಾಣುತ್ತೆ. ಆ ತರ ಭಗವಂತ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಅಂತರಂಗದಿಂದ ಒಂದು ಸಂಕಲ್ಪವನ್ನ ಮಾಡಿ ಒಂದು ಸೃಷ್ಟಿಯನ್ನ ಮಾಡುತ್ತಾನೆ. ಏನ್ ಮಾಡ್ತಾನೆ? ಅಂತರಂಗದಿಂದ ಒಂದು ಸಂಕಲ್ಪವನ್ನ ಮಾಡಿ ಸೃಷ್ಟಿಯನ್ನ ಮಾಡಿದ ಅಂತ ಶಾಸ್ತ್ರ ಹೇಳುತ್ತೆ. ಆ ಸೃಷ್ಟಿ ಯಾರಪ್ಪ ಅದು ಅಂತ ಹೇಳಿದ್ರೆ ಅವನೇ ಬ್ರಹ್ಮ. ಸೊ ಆದಿ ಕಾಲದಲ್ಲಿ ಬ್ರಹ್ಮನ ಸೃಷ್ಟಿಯಾಯಿತು. ಬರ್ಕೊಳ್ಳೋದಾಗಿರೆ ಬರ್ಕೊಳ್ಳಬಹುದು, ಕೇಳ್ಕೊಳ್ಳೋದಾಗಿರೆ ಕೇಳ್ಕೊಳ್ಳಬಹುದು. ಬ್ರಹ್ಮ ಶ್ರೀಮನ್ ನಾರಾಯಣನಿಂದ, ನಾರಾಯಣ ಏನಾಗಿ ಸೃಷ್ಟಿ ಮಾಡ್ದ? ಬ್ರಹ್ಮನನ್ನ ಸೃಷ್ಟಿ ಮಾಡ್ದ. ಈ ಬ್ರಹ್ಮ ಏನು ಮಾಡ್ದ? ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮನನ್ನ ಹೇಗೆ ಸೃಷ್ಟಿ ಮಾಡ್ದ ಅಂತ ಹೇಳಿದ್ರೆ, ತನ್ನ ನಾಭಿ ಕಮಲದಿಂದ ಸೃಷ್ಟಿಯನ್ನ ಮಾಡ್ದ ಪರಮಾತ್ಮ. ಈ ನಾಭಿ ಕಮಲದಿಂದ ಪರಮಾತ್ಮ ಸೃಷ್ಟಿ ಮಾಡ್ದ ಅಂತೇಳಿ ನಮಗೆ ಶಾಸ್ತ್ರ ಹೇಳುತ್ತೆ. ಅಲ್ವಾ? ಇದ್ರೊಳಗೆ ತಾನೇ ಬ್ರಹ್ಮ ಸೃಷ್ಟಿ ಮಾಡಿದ್ದು. ನೋಡಿ ಅವ್ರಿಗೆ ಏನೇನೆಲ್ಲ ಕೊಟ್ಟಿದ್ದಾರೆ, ಹೀಗೆಲ್ಲ ಕಂಡುಹಿಡಿದಿದ್ದಾರೆ. ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅದನ್ನ. ಈ ಬ್ರಹ್ಮ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮ ಅಳುತ್ತಾ ಕೇಳ್ತಾನೆ, ನಾನು ಯಾರು ಅನ್ನೋ ಪ್ರಶ್ನೆ ಉದ್ಭವವಾಗತ್ತೆ. ಸೊ ಇವತ್ತಿಗೂ ಜಗತ್ತಿನಲ್ಲಿ ಗೊತ್ತಾಗ್ದಲೇ ಇರ್ತಕ್ಕಂಥ ವಿಚಾರ ಯಾವ್ದಪ್ಪ ಅಂದ್ರೆ ನಾನು ಯಾರು. ಈ ಒಂದು ವಿಚಾರ ಇದುವರೆಗೆ ಎಷ್ಟೇ ಸಂವತ್ಸರ ಆಯಿತು,
28 ಕಲಿಯುಗ ಅಂತ ಹೇಳಿದ್ರು ಸಹ ಇಲ್ಲಿಗೂ ನಮ್ಮ ಕೈಗೆ ತೀರ್ಮಾನವನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೂ ಅಯಾಮ್, ನಾನು ಯಾರು ಅನ್ನುವ ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಇದನ್ನೇ ಆಧ್ಯಾತ್ಮಿಕ ಚಿಂತಕರು ಮಾಡ್ತಾ ಇರೋದು. ಆತ್ಮಚಿಂತನೆ ಅಂತ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನೀನ್ ಯಾರು, ನೀನ್ ಎಲ್ಲಿಂದ ಬಂದೆ, ಹೇಗಿದ್ದೆ, ಏನಾಗಿದ್ದೆ, ಏನಾಗ್ತೀಯಾ, ಇದನ್ನ ನೀನ್ ತಿಳ್ಕೋ 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 ಅಂತ ಸಾರಿ ಸಾರಿ ಹೇಳುವಂಥದ್ದೇ ಏನು ವಿಷಯ, ನಮ್ಮ ಧರ್ಮದ ಒಂದು ಗುರುತು ಅದೇ. ನೀನು ಬೇರೆ ನೋಡಕ್ ಹೋಗ್ಬೇಡಪ್ಪ, ನಿನ್ನನ್ನ ನೀನ್ ನೋಡ್ಕೋ. ಪರರ ಚಿಂತೆ ನಿನಗೆ ಕಯ್ಯ, ನಿನ್ನ ಚಿಂತೆ ನಿನಗೆ ಸಾಲದೇನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀನು ನಿನ್ನನ್ನ ನೀನ್ ನೋಡ್ಕೋ ಸಾಕು. ಬೇರೆಯವ್ರ ಕತೆ ಎಲ್ಲ ಬಿಟ್ಬಿಡು, ಬೇರೆಯವ್ರ ಕತೆ ಎಲ್ಲ ಬಿಟ್ಬಿಡು, ಬೇರೆಯವ್ರ ಕತೆ ಎಲ್ಲ ಬಿಟ್ಬಿಟ್ಟು ನಿನ್ನನ್ನ ನೀನ್ ನೋಡ್ಕೋ ಸಾಕು ಅಂತ ಹೇಳ್ತಿರೋದು. ಬಟ್ ನಾವೇನ್ ಮಾಡ್ತೀವಿ, ಮಾಡಿದ್ದೇ ಮಾಡದೆ ತಿರ್ಗಾ ನಮ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಅದೇ ಕೆಲಸನೇ. ಯಾವುದು, ನನ್ನನ್ನು ಬಿಟ್ಟು ಊರ್ನೆಲ್ಲ ನೋಡೋದು, ಊರ್ನಲ್ಲಿರೋ ವಿಷಯ ಎಲ್ಲ ನೋಡೋದು, ಊರ್ನಲ್ಲೆಲ್ಲ ನೋಡೋದು. ಓಕೆ. ಸೊ ಬ್ರಹ್ಮನನ್ನ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮ ಕೇಳ್ತಾನೆ ತಂದೆಯನ್ನ, ತಂದೆ ನಾನ್ ಯಾರು, ಹಾಗಾದ್ರೆ ಇವಾಗ ನನ್ನ ಕೆಲಸ ಏನು, ನನ್ನ ಕೆಲಸ ಏನು ಅಂತ ಕೇಳ್ತಾರೆ. ಶ್ರೀಮನ್ ನಾರಾಯಣ ಹೇಳ್ತಾನೆ, ಮಗು ನಿನ್ನನ್ನ ಸೃಷ್ಟಿಗೋಸ್ಕರವಾಗಿ ನಿನ್ನನ್ನ ನಾನು ಸೃಷ್ಟಿ ಮಾಡಿದ್ದೀನಿ, ಅವಾಗ ನೀನು ಸೃಷ್ಟಿಯನ್ನ ಮಾಡು ಅಂತ ಹೇಳ್ಬಿಟ್ಟು ಅವನು ಅಂತರ್ನಾಶನ ಆಗ್ಬಿಡ್ತಾನೆ. ಅಂದ್ರೆ ಅವನು ಮಾಯ ಆಗೋಗ್ಬಿಡ್ತಾನೆ. ಈ ಬ್ರಹ್ಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ತಲೆ ಓಡಲ್ಲ. ಏನ್ ಮಾಡಬೇಕು, ಏನ್ ಸೃಷ್ಟಿ ಮಾಡಬೇಕು ಅಂತೇಳಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಅವನಿಗೆ ಆಶೀರ್ವಾಣಿ ಆಗತ್ತೆ, ತಪಸ್ಸನ್ನ ಮಾಡು. ನೋಡಿ ಪದಗಳೆಲ್ಲ ಏನಪ್ಪಾ, ಎಲ್ಲಿಂದ ಬರುತ್ತೆ ಇದಲ್ಲ ಅಂತ ಹೇಳಿದ್ರೆ ಜ್ಯೋತಿಷ್ಯದೊಳಗೆ ಬರೋದು. ತಪಸ್ಸು, ಈ ಪದ ಏನು, ತಪಸ್ಸು, ತಪಹಿದೆ ತಪಃ ಅಂದ್ರೆ ತಪಸ್ಸು ಅಂತ ಹೇಳಿದ್ರೆ ಒಂದರ ಮೇಲೆ ನೀನು ಜ್ಞಾನವನ್ನಿಟ್ಟು, ಗುರಿಯನ್ನಿಟ್ಟು ಧ್ಯಾನವನ್ನ ಮಾಡು, ಯೋಚನೆಯನ್ನ ಮಾಡು, ಆಲೋಚನೆಯನ್ನ ಮಾಡು, ಅದು ನಿನಗೆ ದಾರಿಯನ್ನ ತೋರಿಸುತ್ತದೆ. ಈಗ ನೀವೇನ್ ಮಾಡ್ಬೇಕಿಲ್ಲಿ, ನೀವೇನ್ ಮಾಡ್ಬೇಕು, ಜ್ಯೋತಿಷ್ಯದ ಮೇಲೆ ತಪಸ್ಸನ್ನ ಮಾಡಬೇಕು. ನಾನು ಅಲ್ಲಿಂದ ಹೇಳಿ ಮತ್ತೆ ತಂತಂದು ನಿಮಗೆ ಬಿಡ್ತಾ ಇರೋದು. ನೀವಿವಾಗ ಏನ್ ಮಾಡ್ಬೇಕು, ಜ್ಯೋತಿಷ್ಯವನ್ನ ತಪಸ್ಸು ಮಾಡು. ತಪಸ್ಸು ಮಾಡದಲೇ ಇದ್ರೆ ಜ್ಯೋತಿಷ್ಯ ಬರಲ್ಲ. ಸುಮ್ನೆ ಕೂತ್ಕೊಂಡಿದೀನಿ, ಸುಮ್ನೆ ಬಂದ್ಬಿಡು ಬಾ ಅಂದ್ರೆ ಜ್ಯೋತಿಷ್ಯ ಯಾರಿಗೂ ಬರಲ್ಲ. ಸೊ ನೀವೇನ್ ಮಾಡ್ಬೇಕು, ಇವಾಗ ತಪಸ್ಸನ್ನ ಮಾಡಬೇಕು. ಅವತ್ತೇನು ಬ್ರಹ್ಮ ಮಾಡದ ಅದನ್ನ ನೀವು ಇವಾಗ ಮಾಡಬೇಕು. ತಪಸ್ಸನ್ನ ಮಾಡಿ. ಹೇಗ್ ತಪಸ್ ಮಾಡೋದು, ಅವತ್ತು ಬ್ರಹ್ಮ ಹೇಗ್ ತಪಸ್ ಮಾಡದ ಹಾಗೆ ನೀವು ತಪಸ್ ಮಾಡಿ. ಬ್ರಹ್ಮ ಹೇಗ್ ತಪಸ್ ಮಾಡದ, ನಾನ್ ಯಾರು ಅಂತ ಗೊತ್ತಿಲ್ಲದೆ, ನಾನ್ ಯಾರು ಅಂತ ತಿಳ್ಕೊಳ್ದಿರಾ ನನ್ನನ್ನು ನಾನು ಹುಡುಕ್ತಾ ಹೋದ. ಅವಾಗ ನೀವೇನ್ ಮಾಡ್ಬೇಕು, ಇವಾಗ ತಪಸ್ಸನ್ನ ಆಚರಣೆ ಮಾಡ್ತಾ ಪ್ರಪಂಚದ ಮೇಲೆ ನಿಮ್ಮ ಜ್ಞಾನವನ್ನ ಬಿಟ್ಟು ಗ್ರಹಗಳ ಮೇಲೆ, ನಕ್ಷತ್ರಗಳ ಮೇಲೆ, ರಾಶಿಗಳ ಮೇಲೆ ಸಂಪೂರ್ಣವಾಗಿ ನಿಮ್ಮನ್ನ ನೀವು ಅರ್ಪಿಸಿಕೊಳ್ಳಬೇಕು. ತಪಸ್ಸು ಅಂದ್ರೆ ಅದೇ. ಬೇಕಾದಾಗ ಆಚರಣೆ ಮಾಡೋದು, ಬೇಡದೇ ಇದ್ದಾಗ ಬಿಟ್ಬಿಡೋದು, ನಮ್ಮ ಇದಕ್ಕೆ ಅನುಸರಣೆಗೆ ಬೇಕಾದಂಗೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ತಪಸ್ಸು ಅನ್ನೋದೇನಪ್ಪಾ ಅಂತ ಹೇಳಿದ್ರೆ ಒಂದು ಸಾರ್ತಿ ನೀವು ತೀರ್ಮಾನವನ್ನ ಮಾಡಿ ಕೈಗೆ ತಗೊಂಡ ಮೇಲೆ ಅದನ್ನ ಶಿರಸಾ ವಹಿಸಿ ಪಾಲನೆ ಮಾಡಿದ್ರೆ ಕಾಲಕ್ರಮೇಣ ನಿಮಗೆ ಅದು ಬಂದ್ಬಿಡುತ್ತೆ. ತಪಸ್ಸನ್ನ ಮಾಡಿದರೆ ಬದಲಿರ್ತಕ್ಕಂಥ ವಿಚಾರಗಳು, ವಿಷಯಗಳು ಪ್ರಪಂಚದಲ್ಲಿ ಇಲ್ಲ. ಆಸಕ್ತಿ ಬೇರೆ, ಆಸೆ ಬೇರೆ, ಅಭಿಮಾನ ಬೇರೆ. ಇವಾಗ ನೀವೆಲ್ಲ ಆಸೆಯಿಂದ ಬಂದಿರ್ತಕ್ಕಂಥವ್ರು, ನಾವು ಏನೋ ಕಲ್ತ್ಕೊಳ್ಳೋಣ, ನಾವು ಏನೋ ಮಾಡ್ಕೊಂಬಿಡೋಣ, ನಾವು ನೋಡೋಣ ಅಂತೇಳಿ. ಆಸೆ ಏನಾಗ್ಬೇಕು, ಇವಾಗ ತಪಸ್ಸಾಗಬೇಕು. ಆ ತಪಸ್ಸಾದರೆ ಮಾತ್ರನೇ ಸಾಧನೆ ಸಾಧ್ಯ. ತಪಸ್ಸು ಇಲ್ಲ ಅಂತ ಹೇಳಿದ್ರೆ ಮಾಡೋದಕ್ಕೆ ಆಗಲ್ಲ. ಸೊ ಆ ತಪಸ್ಸನ್ನ ಮಾಡ್ತಾ ಇದ್ದಾಗ ಏನಾಯ್ತು, ಬ್ರಹ್ಮನಿಗೆ ಆವಾಗ ಜ್ಞಾನ ಉದಯವಾಗುತ್ತದೆ. ತಪಸ್ಸನ್ನ ಮಾಡಿದ ಮೇಲೆ ಜ್ಞಾನ ಉದಯವಾಗುತ್ತದೆ. ಆವಾಗ ಅವನೇನ್ ಮಾಡ್ತಾನೆ, ಎರಡು ವಿಧವಾದಂತಹ ಭೌತಿಕ ಅಭೌತಿಕವಾದಂಥ ವಿಚಾರಗಳನ್ನ ಅವನು
ಸೃಷ್ಟಿಯನ್ನ ಮಾಡ್ತಾನೆ. ಭೌತಿಕ ವಿಷಯದಲ್ಲಿ ಸೃಷ್ಟಿಯನ್ನ ಮಾಡಿದಾಗ ಅವನು ಯೋಚನೆಯನ್ನ ಮಾಡ್ತಾನೆ, ನಾನು ಅನ್ನೋದು ಉಳಿಬೇಕಾದರೆ ಒಂದು ವಸ್ತು ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನನಗೆ ಆಕಾರ ಇಲ್ಲ, ನಮ್ಮಪ್ಪನಿಗೆ ಆಕಾರ ಇಲ್ಲ, ಅಂದ್ರೆ ನಾರಾಯಣನಿಗೆ ಆಕಾರ ಇಲ್ಲ, ಅವನಿಂದ ಬಂದಿರ್ತಕ್ಕಂಥವನು ನನಗೂ ರೂಪ ಇಲ್ಲ. ನಾನು ಇವಾಗ ಸೃಷ್ಟಿ ಮಾಡಬೇಕಂದ್ರೆ ಅದಕ್ಕೊಂದು ವಸ್ತು ಇರಬೇಕು ಅಂತೇಳಿ ಅವನು ಆವಾಗ ಆಕಾಶವನ್ನ ಸೃಷ್ಟಿ ಮಾಡ್ದ. ಮನಸ್ಸಿನಿಂದ ಸೃಷ್ಟಿ ಮಾಡಿದ. ಮನಸ್ಸು, ಇಲ್ಲಿ ನಾನೊಂದು ಪದ ಬದಲಿಸಿದೆ. ಯಾರನ್ನ? ನಾರಾಯಣ ಯಾವುದ್ರ ಮುಖಾಂತರವಾಗಿ ಸೃಷ್ಟಿ ಮಾಡ್ದ ಅಂತ ಹೇಳಿದೆ ನಾನು? ನಾಭಿ ಕಮಲ. ಅಂತಃಕರಣ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅಂತಃಕರಣ ಅಂಡ್ ಮನಸ್ಸು? ಮನಸ್ಸು ಚಂಚಲತೆಯಿಂದ ಕೂಡಿರ್ತಕ್ಕಂಥದ್ದು. ಈಗ ನಾವೆಲ್ಲ ಬಂದಿರೋದು ಮನಸ್ಸಿನ ಮುಖಾಂತರವಾಗಿನೇ. ಅಂತಃಕರಣ ಅಂತಕ್ಕಂಥದ್ದು ಸ್ಥಿರವಾಗಿರೋದು, ಸ್ಥಿರವಾದ ಆಸೆ, ಸ್ಥಿರವಾದ ರೂಪ, ಸ್ಥಿರವಾದ ಆಸೆ. ಅಂತ ಮನಸ್ಸಿನಿಂದ ಮಾಡತಕ್ಕಂಥದ್ದು ಚಂಚಲದಿಂದ. ಅವತ್ತು ಬ್ರಹ್ಮ ಏನ್ ಮಾಡ್ಬಿಟ್ಟ? ಅಂತಃಕರಣದಿಂದ ಮಾಡಿದ್ರೆ ನಮಗೂ ಚೆನ್ನಾಗಿರ್ತಿತ್ತು. ಅವನು ಮನಸ್ಸು ಮಾಡಿ ಮನಸ್ಸಿನಿಂದ ಆಕಾಶವನ್ನ ಸೃಷ್ಟಿ ಮಾಡಿದ್ದಕ್ಕಿಂತ ನಾವು ಇವಾಗ ಚಂಚಲದಿಂದ ಮನಸ್ಸಿನಿಂದ ಕೂಡ್ಕೊಂಡು ಓಡಾಡ್ತಿದ್ದೀವಿ. ಆಕಾಶವನ್ನ ಸೃಷ್ಟಿ ಮಾಡಿದ ಮೇಲೆ ಅದಕ್ಕೆ ಆದಿ ಇಲ್ಲ, ಅಂತ್ಯವಿಲ್ಲ, ಅಷ್ಟು ದೊಡ್ಡದಾಗೋಗ್ಬಿಡ್ತು. ಅವನಿಗೆ ಗೊತ್ತಾಗ್ಲಿಲ್ಲ ಇದು ಎಲ್ಲಪ್ಪ ಇದೆ ಅಂತೇಳಿ ಆದಿ ಅಂತ್ಯ ರಹಿತನಾಗಿ ಬಿಟ್ಟ. ಎಲ್ಲಿ ಸ್ಟಾರ್ಟ್ ಆಯ್ತು ಎಲ್ಲಿ ಎಂಡ್ ಆಯ್ತು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವನ ತಪಸ್ಸಿನ ಶಕ್ತಿ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ, ಬ್ರಹ್ಮಾಂಡ ಅಂದ್ರೆ ತಪಸ್ಸಿನ ಶಕ್ತಿ ಎಷ್ಟಿತ್ತು ಅಂದ್ರೆ ಅದನ್ನ ಹೇಳೋದಕ್ಕೆ ಆಗಲ್ಲ ಅವನ ಕೈಗೆ. ಅಷ್ಟೊಂದು ಮಟ್ಟಿಗೆ ಬೆಳೆದೋಗ್ಬಿಡ್ತು. ಅವನು ನಿಂತ್ಕೊಂಡು ಯೋಚನೆಯನ್ನ ಮಾಡ್ತಾನೆ. ಯಾರೋ? ಬ್ರಹ್ಮ. ಅರೆ, ಒಂದು ಸೃಷ್ಟಿಯನ್ನ ಮಾಡದೆ ಅದು ಏನೋ ಒಂದು ಕಾಣ್ತಾ ಇದೆ, ಅದು ಇದು ಉದ್ದ ಎಷ್ಟು, ಅಗಲ ಎಷ್ಟು, ಎಲ್ಲಿ ಆದಿಯಲ್ಲಿ, ಅಂತ್ಯ ಎಲ್ಲಿ? ಆದಿ ಅಂತ್ಯ ರಹಿತನಾಗಿರ್ತಕ್ಕಂಥವನು ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಿ ಅಲ್ಲ, ಅದಕ್ಕೆ. ಸೊ ಇದು ಆಕಾಶ ಸೃಷ್ಟಿ ಆಗೋಗ್ಬಿಡ್ತು. ತಡಿ ಇದನ್ನ ನೋಡೋಣ ನಾವು ಅಂತ ಹೊರಟಕ್ಕೆ ಶುರು ಮಾಡ್ದ. ಆ ಹೊರಡೋದಕ್ಕೆ ಶುರು ಮಾಡಿದಾಗ ನಮಗೆ ಬೇಕಾಗಿರೋದೇನೋ ಎನರ್ಜಿ. ಆ ಹೊರಡುವಂತ ಸಮಯದಲ್ಲಿ ಉತ್ಪತ್ತಿಯಾಗಿದ್ದು ಗಾಳಿ, ದಟ್ ಈಸ್ ಕಾಲ್ಡ್ ವಾಯು. ವಾಯು ತತ್ವ ಉತ್ಪತ್ತಿ ಆಯಿತು ಅಲ್ಲಿ. ಯಾವಾಗ ಉತ್ಪತ್ತಿ ಆಯ್ತೋ? ಬ್ರಹ್ಮ ಟ್ರಾವೆಲ್ ಮಾಡಕ್ಕೆ ಶುರು ಮಾಡ್ದ, ಚಲನೆಯನ್ನ ಶುರು ಮಾಡ್ದ. ಸೊ ವಾಯು ತತ್ವ ಶುರುವಾಯಿತು. ನೀವು ಇವತ್ತು ಪ್ರಪಂಚದಲ್ಲಿ ನಡಿಬೇಕು, ನಡೀತಾ ಇದ್ದೀವಿ ಅಂದ್ರೆ ವಾಯು ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ನಡೆಯಲ್ಲ, ಪ್ರಪಂಚನೇ ನಡೆಯಲ್ಲ, ಜಗತ್ತೇ ಶೂನ್ಯ. ದಟ್ ಈಸ್ ದ ಇಂಡಿಕೇಶನ್ ಆಫ್ ಬ್ರಹ್ಮ ವಾಯು ತತ್ವದಲ್ಲಿ ನಡೆಯೋದಕ್ಕೆ ಶುರು ಮಾಡದ ಅಂತ ಹೇಳ್ತಿರೋದು. ವಾಯು ತತ್ವದಲ್ಲಿ ಯಾವಾಗ ಶುರು ಮಾಡದ್ನೋ, ಶುರು ಮಾಡಿದ ಮೇಲೆ ಓಡೋದಕ್ಕೆ ಶುರು ಮಾಡಿದ ಮೇಲೆ ಹಿಂಗೆ ಹಿಂಗೆ ಹೋಗ್ತಾ ಇದ್ದಾಗ ಇಲ್ಲಿ ಏನಾಯ್ತು? ಒಂದು ತಿಕ್ಕಾಟ ಶುರುವಾಯ್ತು. ಏನದು? ಹೀಟ್ ಆಯ್ತು. ದಟ್ ಈಸ್ ಕಾಲ್ಡ್ ಅಗ್ನಿ. ನೋಡಿ, ಅವನು ಆಕಾಶ ತತ್ವನ ಸೃಷ್ಟಿ ಮಾಡದ, ನೋಡೋದಕ್ಕೆ ಅಂತ ವಾಯು ತತ್ವವನ್ನ ಹೊರಟ. ವಾಯು ತತ್ವ ಸೃಷ್ಟಿ ಆಯ್ತದು. ಸೃಷ್ಟಿ ಮಾಡಿದ್ದು ಆಕಾಶ ತತ್ವ ಮಾತ್ರ. ಸೃಷ್ಟಿ ತತ್ವ ಆಕಾಶ ಸೃಷ್ಟಿ ಆಯ್ತು. ಅದರಾದ ಮೇಲೆ ವಾಯು ತತ್ವ ಸೃಷ್ಟಿ ಆಯ್ತು. ಅದನ್ನ ಹೋಗ್ತಾ ಹೋಗ್ತಾ ನೋಡದೆ ಹೇಗಿದ್ದು ಅಗ್ನಿ ತತ್ವ ಶುರುವಾಯ್ತು. ಅಗ್ನಿ ಈ ಕಡೆ ಹೋಗ್ತಾ ಹೋಗ್ತಾ ಮುಂದ್ಗಡೆ ಅಗ್ನಿ ಹೋಗ್ತಾ ಹೋಗ್ತಾ ಏನಾಗತ್ತೆ? ಇದು ತಣ್ಣಗಾಗತ್ತೆ. ಯಾವುದು? ಈ ಜಾಗ. ಈ ತಣ್ಣಗಾಗಿದ್ದೆ ಜಲತತ್ವ. ತಣ್ಣಗಾಗಿದ್ದು ಜಲತತ್ವ. ಜಲತತ್ವಗಳು ಏನಾಯ್ತು? ಲಿಕ್ವಿಡ್ ಫಾರ್ಮೇಟ್. ಈ ಲಿಕ್ವಿಡ್ ಇಂದ ಬೆಂಕಿ, ಧೂಳು, ಮತ್ತೆ ಗಾಳಿ, ಮತ್ತೆ ಆಕಾಶ, ಇದೆಲ್ಲ ಸೇರಿ ಪೇಸ್ಟ್ ಆಗಿ ಏನಾಯ್ತು? ಪೃಥ್ವಿ ತತ್ವ ಸ್ಟಾರ್ಟ್ ಆಯ್ತು. ಪೃಥ್ವಿ ತತ್ವ ಸ್ಟಾರ್ಟ್ ಆಯ್ತು. ಅದನ್ನೇ ವೇದದಲ್ಲಿ ಏನ್ ಹೇಳ್ತಾರೆ? ಶುಕ್ಲ ಕೃಷ್ಣ ಯಜುರ್ವೇದದಲ್ಲಿ ಆಕಾಶಾತ್ ವಾಯು, ವಾಯುರ್ ಅಗ್ನಿ, ಅಗ್ನಿರ್ ಆಪಃ, ಆಪಃ ಪೃಥಿವಿ,
ಪೃಥಿವಿ ಅನ್ನಾತ್ ಅನ್ನಾತ್ ರಸಃ ರಸಾತ್ಮನಃ. ಹೆಂಗೆ ಯಾಕೆ ಸೃಷ್ಟಿ ಮಾಡ್ದ ಅವನು? ಬ್ರಹ್ಮ ವೇದವನ್ನ ಮೂಲಾಧಾರವಾಗಿಟ್ಟುಕೊಂಡು ಶ್ರೀಮನ್ನಾರಾಯಣನ ಆಶೀರ್ವಾದವನ್ನ ಪಡ್ಕೊಂಡು ಈ ಪ್ಯಾಟರ್ನ್ ಅನ್ನ ಸೃಷ್ಟಿ ಮಾಡಿದ್ರು. ದಿಸ್ ಈಸ್ ಕಾಲ್ಡ್ ಸೃಷ್ಟಿ ರಹಸ್ಯ. ನಿಮಗೆ ಬೇರೆ ಪಾಯಿಂಟ್ ಮಾತ್ರ ಕೊಟ್ಟಿದ್ದೀನಿ. ಆಕಾಶದಲ್ಲಿ ಹೋದರೆ ಭೂಮಿ ದೇಹವನ್ನ ಬದಲಾವಣೆ ಮಾಡಬೇಕು, ಬ್ರಹ್ಮಾಂಡವನ್ನ ನೋಡಬೇಕು. ಆಕಾಶದಲ್ಲಿ ನಮ್ಮ ದೇಹ ಎಲ್ಲಿದೆ, ಮನಸ್ಸು, ಚಂದ್ರ, ಆಕಾಶ ಮತ್ತೆ ಭೂಮಿ ಏನಾಯ್ತು, ಅದು ದೊಡ್ಡ ಕತೆ. ನೀವು ಇವಾಗೇನು ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ ಇಲ್ಲ. ಆಧ್ಯಾತ್ಮಿಕ ಚಿಂತನೆ ಮಾಡಬೇಕಾದ್ರೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಆಕಾಶವನ್ನ ದೇಹವನ್ನ ಏನ್ ಮಾಡ್ತೀವಿ, 5 ಭಾಗವನ್ನ ಪಂಚೀಕರಣವಂತ ಮಾಡ್ತೀವಿ. ಒಂದೊಂದು ಭಾಗಗಳನ್ನು ಪಂಚೀಕರಣ ಅಂತ ಮಾಡಬೇಕು. ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು. ದೇಹ, ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರಗಳು. ದೇಹ ಯಾವ ತತ್ವ, ಮನಸ್ಸು ಯಾವ ತತ್ವ, ಬುದ್ಧಿ ಯಾವ ತತ್ವ, ಆ ದೇಹ ಅಂತಕ್ಕಂಥದ್ದು ಹೇಗ್ ಬಂತು? ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಕಾಶ ತತ್ವದಲ್ಲಿ ಅದು ಭೂಮಿ ತತ್ವವನ್ನ ಇಂಪಾರ್ಟೆಂಟ್ ಆಗಿ ತಗೊಂಡ್ರು. ಭೂಮಿ ತತ್ವವನ್ನು ಯಾಕೆ ಇಂಪಾರ್ಟೆಂಟ್ ಆಗಿ ತಗೊಂಡ್ರು ಅಂತ ಹೇಳಿದ್ರೆ, ಆಕಾಶ ತತ್ವದಲ್ಲಿ ಒಂದೇ ಒಂದಿದೆ, ವಾಯು ತತ್ವದಲ್ಲಿ 2 ಇದೆ, ಆಕಾಶ ಮತ್ತೆ ವಾಯು. ಅಗ್ನಿ ತತ್ವದಲ್ಲಿ 3 ಇದೆ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ. ಜಲತತ್ವದಲ್ಲಿ 4 ಇದೆ. ಭೂತತ್ವದಲ್ಲಿ ಮಾತ್ರ 5 ಇದಾವೆ. 5 ತತ್ವಗಳು ಇದಾವೆ. 5 ತತ್ವಗಳ ಸಮ್ಮಿಲನದಿಂದ ಸೃಷ್ಟಿಯನ್ನ ಮಾಡೋದಕ್ಕೆ ಸಾಧ್ಯವಾಯಿತು. ಅವನು ಬೇರೆ ಆ ಸೃಷ್ಟಿಯನ್ನ ಮಾಡಿದ ಮೇಲೆ ಜೀವಕೋಶಗಳು ತನ್ನಷ್ಟಕ್ಕೆ ತಾನು ಉತ್ಪತ್ತಿಯಾಯಿತು. ಅವಾಗ್ಲೇ ಪ್ರಾಣಿ ಪಕ್ಷಿಗಳು ಉತ್ಪತ್ತಿಯಾಯಿತು ಅಂತ ಹೇಳೋದು. ಅರ್ಥವಾಯ್ತಾ ಯಾರಿಗಾದ್ರು? ಇದನ್ನ ಮೈಥಾಲಜಿಕಲಿ ನಾವು ಇದನ್ನ ಹೇಳ್ತೀವಿ, ಈಗ ಹೇಳ್ತಾ ಬರ್ತೀವಿ. ಈ ಸೃಷ್ಟಿ ಆಯ್ತು, ಸೃಷ್ಟಿ ಆದ್ಮೇಲೆ ಈ ಸುತ್ತೊತ್ತಡಬೇಕೆ ಯಾವಾಗ ಆ ಒಂದು ರಭಸ ಉತ್ಪತ್ತಿ ಆಯ್ತು, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಆಯ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಆದ್ಮೇಲೆ ಏನಾಯ್ತು, ಕಾಸ್ಮಿಕ್ ಎನರ್ಜಿ ಒಂದು ಸುತ್ತಾಯ್ತು. ಸೊ ಎಲ್ಲವೂ ಸುತ್ತುತ್ತಾ ಪೃಥ್ವಿ ತತ್ವ ಏನಾಯ್ತು, ಒಂದು ದಿವಸ ಸ್ಫೋಟಗೊಂಡು ಅನೇಕ ವಿಧವಾದಂತಹ ಫಾರ್ಮೇಶನ್ಗಳಾಯ್ತು. ನೋಡಿ ಯಾವ ತರ ಫಾರ್ಮೇಶನ್ ಆಗಿದೆ ಇದು, ಕಾಣ್ತಾ ಇದೆಯಾ? ಇದು ಕಾಣ್ತಾ ಇದೆಯಾ, ಕಾಣ್ತಾ ಇಲ್ವಾ? ಕಾಣ್ತಾ ಇತ್ತು ಗುರುಗಳೇ. ಅಂದ್ರೆ ಪೃಥ್ವಿ ತತ್ವ ಅಂತಕ್ಕಂಥದ್ದು ಏನಾಯ್ತಪ್ಪ ಅಂತ ಹೇಳಿದ್ರೆ, ಅದರಲ್ಲಿ 3 ಗುಣಗಳು ಇರ್ತವೆ. ಈಗ ಏನು ನಾವು ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಗ್ರಹಗಳಿಗೆ, ರಾಶಿಗಳಿಗೆ ಅಂತ ಹೇಳ್ತೀವಲ್ವಾ, ಅದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇದರಲ್ಲೇ ಈ ಒಂದು ಪೃಥ್ವಿ ತತ್ವ ಶುರುವಾದ ತಕ್ಷಣನೇ ಆ ಆಕಾಶ ತತ್ವದಲ್ಲಿ ಅವನು ರಭಸವಾಗಿ ಸುತ್ತಿದ್ನಲ್ಲ ಬ್ರಹ್ಮ, ಆ ಸುತ್ತೊತ್ತಿಡುವಿಕೆ ಏನಾಯ್ತು, ಸುತ್ತುತ್ತಾ ಏನಾಯ್ತು, ಒಳಗಡೆ ಸ್ಫೋಟಗೊಂಡಿದ್ದೆ ಅದು. ಸ್ಫೋಟಗೊಂಡಿದ್ದೆ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಬ್ರಹ್ಮಾಂಡದಲ್ಲಿ ಏನೇನಿದಾವೆ, ಗ್ಯಾಲಕ್ಸಿಗಳಿದಾವೆ, ಅನೇಕ ಗ್ಯಾಲಕ್ಸಿಗಳಿದಾವೆ, ಧೂಮಕೇತುಗಳಿದಾವೆ, ಬ್ಲಾಕ್ ಹೋಲ್ಗಳಿದಾವೆ. ಎಲ್ಲವೂ ಸಪರೇಟ್ ಆಗಿ ಕೋಟ್ಯಾನುಕೋಟಿ ವರ್ಷಗಳಾಯ್ತು ತಗೊಳತು. ಸೊ ಇಲ್ಲಿವರೆಗೂ ನಾನು ಹೇಳಿದ್ದು ಏನಪ್ಪಾ ಅಂದ್ರೆ, ಮೈಥಾಲಜಿಕಲಿ ನಮ್ಮ ಪುರಾಣದ ಪ್ರಕಾರವಾಗಿ ಇಲ್ಲಿಂದ ಶುರುವಾಗದೆ ಖಗೋಳ ಶಾಸ್ತ್ರಗಾರರು ಏನಂತಾರೆ, ಖಗೋಳ ಶಾಸ್ತ್ರಜ್ಞರು ಭೂಮಿ ಹುಟ್ಟಾಗಿದ್ದು 5300 ವರ್ಷಗಳ ಹಿಂದೆ, 300 ಕೋಟಿ ವರ್ಷಗಳ ಹಿಂದೆ ಅಂತ. ನಾವು ಅವ್ರೇನ್ ಹೇಳ್ತಾರೆ, ಎಲ್ಲಿಂದ ಬಂತು ಭೂಮಿ ಹಾಗಾದ್ರೆ ನಿನಗೆ ಅಂತ ಕೇಳಿದ್ರೆ, ಅದು ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಗಣವಸ್ತು ಇತ್ತು, ಬಿಗ್ ಬ್ಯಾಂಗ್ ಥಿಯರಿ, ಯಾವುದೋ ಒಂದು ಗಣವಸ್ತು ಇತ್ತು, ಅದು ಸುತ್ತುತ್ತಾ ಸ್ಫೋಟಗೊಂಡ ಮೇಲೆ ಇಷ್ಟೆಲ್ಲ ಸೃಷ್ಟಿಯಾಯಿತು ಅಂತ ಅವ್ರು ಹೇಳ್ತಾರೆ. ನಮ್ಮ ವಾದ ಏನಪ್ಪಾ ಅಂತ ಹೇಳಿದ್ರೆ, ನಾವೇ ವೇರ್ ಸೈನ್ಸ್ ಹೆಂಡ್ ಮೈಥಾಲಜಿಕಲಿ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಅದ್ರ ಮುಂದೆ ಗೊತ್ತಿಲ್ಲ. ನಾವೇನ್ ಹೇಳ್ತೀವಿ, ಹಾಗಾದ್ರೆ ಅದನ್ನ ತಂದಿಟ್ಟೋರು ಯಾರು? ಇವತ್ತು ನಾನು ಭೂಮಿ ಮೇಲೆ ಇದ್ದೀನಿ ಅಂತ ಹೇಳಿದ್ರೆ, ಭೂಮಿ ಇದೆ, ನಿಂತ್ಕೊಂಡಿದ್ದೀನಿ. ಅದ್ರ ಮೇಲೆ ಮನೆ ಕಟ್ಟಿರೋದಕ್ಕೋಸ್ಕರ ನಾನು ಅದ್ರೊಳಗೆ ಇದ್ದೀನಿ. ಯಾರು ಮನೆ ಕಟ್ಟಿದ್ದು? ನಮ್ಮ ಅಪ್ಪನ, ನಮ್ಮ ತಾತನ ಯಾರು ಮನೆ ಕಟ್ಟಿದ್ರು. ಹಾಗೇನೆ ಈ ಭೂಮಿಯನ್ನು ಯಾರು ಕಟ್ಟಿದ್ರು? ಯಾರೋ ಒಬ್ರು ಕಟ್ಟಿರ್ಬೇಕು. ಯಾರದು? ಅದು ಹಾಕಿದ ಸೂರ್ಯನಿಂದ ಬಂತು. ಹಾಗಾದ್ರೆ ಸೂರ್ಯನ ಎಲ್ಲಿಟ್ಟಿದ್ದು? ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ. ಗ್ಯಾಲಕ್ಸಿ ಎಲ್ಲಿಂದ ಬಂತು?
ಹೀಗೆ ಎಲ್ಲಿಂದ ಬಂತು ಅಂತ ಬಂದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಗೋಲ್ಡನ್ ಕಲರ್ ಒಂದು ಚೆಂಡಿತ್ತು, ಆ ಚೆಂಡು ಸಿಡಿದು ಇದೆಲ್ಲ ಫಾರ್ಮೇಶನ್ ಆಯ್ತು, ಇದು ಒಂದು 300,000 ವರ್ಷಗಳ ಹಿಂದೆ ಅಂತ ಹೇಳ್ತಿದ್ದಾರೆ. ಓಕೆ, ಬಟ್ ಆ ನಮ್ಮ ಪ್ರಕಾರ ಈ ಕಡೆ ಈ ಬಿಗ್ ಬ್ಯಾಂಗ್ ಥಿಯರಿ ಉಂಟಾಗಕ್ಕಿಂತ ಮುಂಚೆ ನಮ್ಮ ಹಿಂದ್ಗಡೆ ಏನಿತ್ತು, ಅದು ಎಲ್ಲಿಂದ ಬಂತು, ಹೇಗ್ ಬಂತು, ಇದು ನಮ್ಮ ಸೃಷ್ಟಿಯ ಒಂದು ನಿಯಮ. ಇದು ಬ್ರಹ್ಮ ಸೃಷ್ಟಿ. ದಿಸ್ ಇಸ್ ಕಾಲ್ಡ್ ಬ್ರಹ್ಮಾಂಡದ ಒಂದು ಸೃಷ್ಟಿ ಅಂತ ಕರೆಯೋದು. ಯಾರ್ಯಾರು ಆಧ್ಯಾತ್ಮಿಕ ಚಿಂತಕರಿದ್ದೀರೋ, ಜ್ಯೋತಿಷ್ಯವನ್ನ ಕಲಿತಾ ಇದ್ದೀರೋ, ಎಲ್ರೂ ಸಹ ಬ್ರಹ್ಮಾಂಡವನ್ನ ತಿಳ್ಕೊಳ್ಬೇಕು. ಬ್ರಹ್ಮಾಂಡವನ್ನ ತಿಳ್ಕೊಂಡಾಗ್ಲೇ ನಾನು ಯಾರು ಅನ್ನೋದು ಅರ್ಥ ಆಗೋದು. ನಾನು ಯಾರು ಅಂತ ಅರಿವಾಗಬೇಕಾದ್ರೆ ಬ್ರಹ್ಮಾಂಡವನ್ನ ನೋಡ್ಲೇಬೇಕು, ಬ್ರಹ್ಮಾಂಡದ ವಿಷಯ ತಿಳ್ಕೊಳ್ಳೇಬೇಕು. ಆವಾಗ್ಲೇ ನೀನ್ ಧ್ಯಾನ ಕೂತ್ಕೊಂಡಾಗ ನಿನಗೆ ಆಸೆ ಆಕಾಂಕ್ಷೆಗಳು ಬಿಡೋದು. ಅಲ್ಲಯ್ಯ, ಈ ಬ್ರಹ್ಮಾಂಡಕ್ಕೆ ಲೆಕ್ಕ ತಗೊಂಡಾಗ ನಾನು ಕ್ರಿಮಿ ಕೀಟಗಳಲ್ಲಿ ಕೀಟ, ಮೈಕ್ರೋಸ್ಕೋಪಿಗಲ್ಲಿ ನೋಡ್ತೀವಲ್ಲ ನಾವು ಕೀಟ ಅಂತ, ಬ್ಯಾಕ್ಟೀರಿಯಾ ಅಂತ. ಆ ಬ್ಯಾಕ್ಟೀರಿಯಾಗಿಂತ ಬ್ಯಾಕ್ಟೀರಿಯಾ ನಾವು ಯಾವ್ದಕ್ಕೆ ಹೋಲಿಸಿದ್ರೆ, ಬ್ರಹ್ಮಾಂಡಕ್ಕೆ ಹೋಲಿಸಿದ್ರೆ. ಬಟ್ ನಮ್ಮ ಗಮ್ಮತ್ ಎಷ್ಟಿದೆ, ನಂದು, ನಾನು, ನನಗೆ, ನನ್ನಿಂದ ಎಷ್ಟು ಮೆರಿತಾ ಇದ್ದೀವಿ. ಬ್ರಹ್ಮಾಂಡದ ಜೊತೆ ನಾವು ಅದನ್ನೇನ ನೋಡ್ಬಿಟ್ರೆ ಚಿಚ್ಚಿ ನಾ ಮಾತಾಡಕ್ಕೂ ಯೋಗ್ಯತೆ ಇಲ್ದಲಿರೋರು, ನಾವು ಹೇಳೋದಕ್ಕೂ ಯೋಗ್ಯತೆ ಇಲ್ದಲಿರೋರು ಅಂತ ನಮಗೆ ಅರಿವು ಬರಬೇಕು. ಯಾವಾಗ ಅರಿವು ಬರುತ್ತೋ ಆವಾಗ ನಿಮ್ಮ ಮನಸ್ಸು ಏನಾಗತ್ತೆ, ಶಾಂತವಾಗತ್ತೆ, ಪ್ರಶಾಂತವಾಗತ್ತೆ. ಆಸೆ ಆಕಾಂಕ್ಷೆಗಳು